18/1/2014 ಶನಿವಾರದ 2ನೇ ಗೋಷ್ಠಿ ಸಂಶೋಧನೆ ಇತ್ತೀಚಿನ ಪ್ರವೃತ್ತಿಗಳು. ಭಾಗವಹಿಸುವವರು ಎಸ್ ಶೆಟ್ಟರ್, ಎಂಎಂ ಕಲಬುರ್ಗಿ, ಹನುಮಾಕ್ಷಿ ಗೋಗಿ. ನಿರ್ದೇಶಕರು ಎನ್ಎಸ್ ತಾರಾನಾಥ್. ಎಲ್ಲರಿಗೂ ನಮಸ್ಕಾರ. ಈ ಗೋಷ್ಠಿಯನ್ನ ಮೂವರು ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ದುಡಿದಿರುವಂತಹ ಹಿರಿಯರ ಮೂಲಕ ನಡೆಸ್ತಾ ಇದ್ದೇವೆ. ಕಲಬುರ್ಗಿ ಅವರು, ಶೆಟ್ಟರ್ ಅವರು, ಹನುಮಾಕ್ಷಿ ಗೋಗಿ ಅವರು ಇಲ್ಲಿ ಭಾಗವಹಿಸಿದ್ದಾರೆ. ನೇರವಾಗಿ ಈ ಗೋಷ್ಠಿಗೆ ಸಂಬಂಧಿಸಿದಂತಹ ವಿಷಯಕ್ಕೆ ನಾವು ಆಗಮಿಸುತ್ತೇವೆ. ಕನ್ನಡ ಸಂಶೋಧನೆ ಹಿಂದೆ ಸಾಹಿತ್ಯವನ್ನ ಆಧರಿಸಿ ನಡೆದಂತಹ ಸಂಶೋಧನೆ ಆಗಿತ್ತು. ವಿಶೇಷವಾಗಿ ಪಂಪಾದಿ ಕೃತಿಗಳು, ಬಸವಣ್ಣ ಮುಂತಾದಂತಹವರ ವಚನಗಳು, ಹಾಗೆಯೇ ನಡುಗನ್ನಡದ ಉತ್ತರಕಾಲೀನ ರಚನೆಗಳನ್ನು ಅವಲಂಬಿಸಿ ಕವಿಕಾಲ ಸಂಶೋಧನೆ, ಆಕರ ಸಂಶೋಧನೆ ಇತ್ಯಾದಿಯಾದ ನೆಲೆಗಳಲ್ಲಿ ಅವು ಜರುಗುತ್ತಾ ಬಂದಿತ್ತು. ಆದರೆ ಕಾಲ ಸರಿದ ಹಾಗೆ ನಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರವೃತ್ತಿಗಳು, ಹೊಸದಾದಂತಹ ಚಿಂತನೆಗಳು ಕಸಿಗೊಂಡಿವೆ. ಇವತ್ತು ಸಂಶೋಧನೆ ಕೇವಲ ಸಾಹಿತ್ಯಿಕ ಸಂಶೋಧನೆಯಾಗಿ ಉಳಿದಿಲ್ಲ. ಅದನ್ನ ಆವರಿಸಿರುವಂತಹ ಚರಿತ್ರೆ, ಧರ್ಮ, ಸಮಾಜ, ರಾಜಕೀಯ, ಸಂಸ್ಕೃತಿ ಇವುಗಳ ಆಯಾಮಗಳಲ್ಲಿ ಕೂಡ ಅವು ವಿಸ್ತರಿಸಿಕೊಂಡಿವೆ. ಕನ್ನಡದ ಒಳಗೆ ಸಂಶೋಧನೆ ನಿರಂತರವಾಗಿ ಒಂದು ಬೌದ್ಧಿಕ ಕ್ರಿಯೆಯಾಗಿ ನಡ್ಕೊಂಡು ಬಂದಿದೆ. ಈ ಚಟುವಟಿಕೆಯನ್ನ ಗಮನಿಸ್ತು ಅಂತಂದ್ರೆ ನಮ್ಮಲ್ಲಿ ನಡೆದಿರುವ ಸಂಶೋಧನೆಯನ್ನ ಪ್ರಾಚೀನ ಕಾಲದ್ದಿರಲಿ, ಆಧುನಿಕ ಕಾಲದ್ದಿರಲಿ 3 ನೆಲೆಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಇದೆ. ಒಂದು, ಹೊಸ ಮಾಹಿತಿಗಳ ಸೇರ್ಪಡೆಯನ್ನ ನಿರಂತರವಾಗಿ ನಮ್ಮ ಸಂಶೋಧಕರು ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಅಡಿಷನ್ ಆಫ್ ನ್ಯೂ ಮೆಟೀರಿಯಲ್ ಅಂತ ಹೇಳಬಹುದು. ಅದು ಒಬ್ಬ ಕವಿಯನ್ನ ಹುಡುಕಿದ್ದಿರಬಹುದು, ಒಂದು ಕಾವ್ಯವನ್ನ ಸೇರಿಸಿದ್ದಿರಬಹುದು, ಇಲ್ಲ ಒಂದು ಶಾಸನವನ್ನ ಕಂಡುಹಿಡಿದಿದ್ದಿರಬಹುದು, ಅಥವಾ ಒಂದು ಭಾಷೆಯನ್ನು, ಒಂದು ಬುಡಕಟ್ಟನ್ನು ಗೊತ್ತು ಹಚ್ಚಿದ್ದು ಬೇಕಾದರೂ ಇರಬಹುದು. ಇದನ್ನು ಆಕರ ಶೋಧ ಅಂತ ಹೇಳಿ ಸ್ಥೂಲವಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಗುರುತಿಸ್ತಾರೆ. ಇದು ಆ ಕಾಲದಲ್ಲೂ ಇದೆ, ಈ ಕಾಲದಲ್ಲೂ ಕೂಡ ಜರುಗಿಕೊಂಡು ಬಂದಿದೆ. ಆಕರ ಶೋಧದ ಹಾಗೇನೆ ನಮ್ಮಲ್ಲಿ ಹೊಸ ಕಾಲದಲ್ಲಿ, ವಿಶೇಷವಾಗಿ ಈ ಕಾಲದಲ್ಲಿ ಪುನರ್ವ್ಯಾಖ್ಯಾನ ಅಥವಾ ರೀಇಂಟರ್ಪ್ರಿಟೇಷನ್ ಅನ್ನೋದು ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ವಚನ ಸಾಹಿತ್ಯವನ್ನ ಸಾಹಿತ್ಯವಾಗಿ ಮಾತ್ರ ನೋಡದೆ ಅದನ್ನು ಸಾಮಾಜಿಕ ನೆಲೆಯಲ್ಲಿ ಇಟ್ಟು ಪರಿಶೀಲಿಸುವಂತಹ ಅನೇಕ ಸಂಶೋಧಕರು, ವಿಮರ್ಶಕರು ತಮ್ಮ ಬರಹಗಳನ್ನು ಬೇರೆ ಬೇರೆ ಕಡೆ ಪ್ರಕಟಿಸಿದ್ದಾರೆ. ಒಂದು ಸಣ್ಣ ವಾಕ್ಯದಿಂದ ಹಿಡಿದು ಒಂದು ಕೃತಿಯ ಪರಿಶೀಲನೆಯವರೆಗೂ ಕೂಡ ಇದು ವ್ಯಾಪಿಸಿದೆ. ಏನಿ ಬಂದಿರಿ ಹದುಳವಿದ್ದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಎನ್ನುವ ಒಂದು ವಾಕ್ಯವನ್ನು ಕಲಬುರ್ಗಿ ಅವರು ಬಿಡಿಸುವಂತಹದರಲ್ಲೇನೆ ಪುನರ್ವ್ಯಾಖ್ಯಾನಿಸುತ್ತಾರೆ. ಏನಿ ಬಂದಿರಿ ಹದುಳವಿದ್ದರೆ ನಿಮ್ಮ ಐಸಿರಿ ಹಾರಿ ಹೋಹುದೆ ಅಂತ ಹೇಳಿ ಆ ಐಸಿರಿ ಅನ್ನೋದಕ್ಕೆ ಇರುವ ಅರ್ಥವನ್ನ ಆ ಸಂದರ್ಭಕ್ಕೆ ಮತ್ತು ಶಾಬ್ದಿಕ ನೆಲೆಗೆ ತಂದು ಹೊಸ ಅರ್ಥವನ್ನು ಕೊಡ್ತಾರೆ. ಅದು ರೀಇಂಟರ್ಪ್ರಿಟೇಷನ್ ಆಗುತ್ತೆ. ಇಲ್ಲ ಬಾದಾಮಿ ಚಾಲುಕ್ಯರ
ಕಾಲದ ಶಾಸನಗಳನ್ನು ಹುಡುಕಾಡುವಾಗ ಶೆಟ್ಟರ್ ಅವರು ಹೊಸದಾಗಿ ಸಿಕ್ಕಿದಂತಹ ಬಾದಾಮಿ ಶಾಸನದ ಒಂದು ಆವೃತ್ತಿ ಏನಿದೆ, ಆ ಆವೃತ್ತಿಯನ್ನ ಪುನರ್ವ್ಯಾಖ್ಯಾನ ಮಾಡ್ತಾ ಹೋಗಿದ್ದಾರೆ. ಇದು ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಆಗ್ಬೋದು ಅಥವಾ ಕೊಲೇಟೆಡ್ ಫ್ಯಾಕ್ಟ್ಸ್ ಬೇಕಾದರೂ ಆಗ್ಬೋದು. ಇದು ಮೂರನೆಯ ಹಂತದ ಒಂದು ಸಂಶೋಧನೆ ಕೂಡ ನಮ್ಮಲ್ಲಿ ಇವತ್ತು ಹೆಚ್ಚು ಹೆಚ್ಚು ಕಾಣಿಸಿಕೊಂಡಿದೆ. ಒಂದು ಐಡಿಯಾಲಜಿಯ ಹಿನ್ನೆಲೆಯಲ್ಲಿ ಒಂದು ಸಂಗ್ರಹಿತವಾದಂತಹ ಅಥವಾ ಸಂಗ್ರಹಿಸುವ ಮಾಹಿತಿಯನ್ನ ಜೋಡಿಸಿ ಆ ಮಾಹಿತಿ ಏನನ್ನ ಬಿಟ್ಟುಕೊಡುತ್ತೆ ಅಂತ ಹೇಳಿ ನೋಡೋದು. ಒಂದು ಅನ್ಟಚಬಿಲಿಟಿ ಇದೆಯಲ್ಲ, ಅದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಹೇಗಿತ್ತು, ಯಾವ ಸ್ವರೂಪವನ್ನು ಪಡ್ಕೊಂಡಿತ್ತು, ಅದರ ನಿವಾರಣೆಗೆ ಆ ಕಾಲದವರು ಮಾಡಿದಂತಹ ಪ್ರಯತ್ನಗಳೇನು, ಇವನ್ನ ಕುರಿತು ಹಾಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಅಸ್ಪೃಶ್ಯತೆ ಅಂತ ಹೇಳಿ, ಅಥವಾ ಶರಣರ ಅಸ್ಪೃಶ್ಯತಾ ನಿರ್ಮೂಲನ ವಿಧಾನಗಳು ಅಂತ ಹೇಳಿ ಕಲಬುರ್ಗಿಯವರು ಚಿದಾನಂದ ಮೂರ್ತಿಯವರು ಚರ್ಚೆ ಮಾಡ್ತಾರೆ. ಇಲ್ಲ ಶಾಸನಗಳಲ್ಲಿ ಸ್ತ್ರೀ ಸಮಾಜ ಅಂತ ಹೇಳಿಯೋ ಅಥವಾ ವಚನಕಾರರ ಕಾಲದ ಸ್ತ್ರೀ ಸಮಾಜ ಅಂತ ಹೇಳಿಯೋ ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ಅದನ್ನು ನೋಡಿರೋದು ಉಂಟು. ಅಂದರೆ ಒಂದು ಫಿಲಾಸಫೈಸಿಂಗ್ ದಿ ಡೇಟಾ ಏನಿದೆ, ಆ ಬಗೆಯದಾದ ಸಂಶೋಧನೆ ಕೂಡ ನಮ್ಮಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತದೆ. ಪ್ರಾಯ ಆಧುನಿಕ ಕಾಲದಲ್ಲಿ, ಅಂದರೆ ಇವತ್ತು ನಮಗೆ ಸಂಶೋಧನೆ ಜರುಗ್ತಾ ಇರುವಂತಹದ್ದು ಈ ಮೂರು ಮುಖ್ಯ ನೆಲೆಗಳಲ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಇಲ್ಲಿ ನಮ್ಮ ಜೊತೆಗೆ ಇರುವಂತಹ ಹಿರಿಯರೆಲ್ಲರೂ ಕೂಡ ವಿಶೇಷವಾಗಿ ಶಾಸನ, ಸಂಸ್ಕೃತಿ, ಇತಿಹಾಸ ಇವುಗಳ ಹಿನ್ನೆಲೆಯಲ್ಲಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಪ್ರಶ್ನೆಗಳು ಸ್ವಲ್ಪ ಆ ಕಡೆಗೆ ಓಲಿದರೆ ಅದನ್ನ ತಾವೆಲ್ಲರೂ ಸಹಿಸಬೇಕು ಅಂತ ಹೇಳಿ ಮೊದಲಿಗೆ ನಾನು ಕೋರ್ಕೊಳ್ತೇನೆ. ಪ್ರಶ್ನೆಗಳನ್ನ ಕೇಳುವಂತಹದ್ದು ಈ ಕುರ್ಚಿಯಲ್ಲಿ ಕುಳಿತು ಮಾಡಬೇಕಾದಂತಹ ಒಂದು ಕಾರ್ಯ. ಆದರೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಳ್ಳೋದಿಲ್ಲ, ಗೋಷ್ಠಿಗೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಮಾತ್ರ ಭಾವಿಸ್ತೇನೆ. ಮೊದಲನೇದಾಗಿ ನಾನು ಕಲಬುರ್ಗಿಯವರಿಗೇನೆ ಒಂದು ಪ್ರಶ್ನೆಯನ್ನ ಅಥವಾ ಒಂದು ಮಾತನ್ನ ಕೇಳಿ ನನ್ನ ಈ ಗೋಷ್ಠಿ ಏನಿದೆ ಅಥವಾ ನಮ್ಮ ಈ ಗೋಷ್ಠಿ ಏನಿದೆ ಅದನ್ನು ಮುಂದುವರಿಸೋದಕ್ಕೆ ಇಚ್ಛಿಸ್ತೇನೆ. ಸರ್, ಕನ್ನಡದ ಸಂದರ್ಭದ ಒಳಗೆ ವಿದ್ವತ್ತು, ಪಾಂಡಿತ್ಯ ಅಥವಾ ಸ್ಕಾಲರ್ಶಿಪ್ ಅನ್ನೋದು ಒಂದು ಕಾಲದಲ್ಲಿ ವ್ಯಾಕರಣ, ಛಂದಸ್ಸು, ಅಲಂಕಾರಶಾಸ್ತ್ರ ಇತ್ಯಾದಿಯಾದಂತಹ ಸಂಗತಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಲಿಟರರಿ ಸ್ಕಾಲರ್ಶಿಪ್ನ ಸ್ವರೂಪ ಸ್ವಲ್ಪ ಭಿನ್ನ. ಅದು ಹೊಸದಾದಂತಹ ಸಂಗತಿಗಳನ್ನು ಕೂಡ ಒಳಗೊಳ್ಳುವಂತಹದ್ದು. ಸಾಮಾಜಿಕವಾದಂತಹ ಚಿಂತನೆಗಳು, ಚಾರಿತ್ರಿಕವಾದಂತಹ ಶೋಧನೆಗಳು, ಧಾರ್ಮಿಕವಾದ ಆಲೋಚನೆಗಳು ಕೂಡ ಸೇರಿಕೊಂಡು ನಮ್ಮ ಲಿಟರರಿ ಸ್ಕಾಲರ್ಶಿಪ್ ಬೇರೆ ಬೇರೆ ಆಯಾಮಗಳನ್ನು ಇವತ್ತು ಪಡ್ಕೊಂಡಿದೆ. ಆದರೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ನಮ್ಮಲ್ಲಿ ಎನ್ ಮೂರ್ತಿರಾಯರಿರ್ಬೋದು ಅಥವಾ ನಮ್ಮ ಜೊತೆಯಲ್ಲಿ ಎದುರಿಗೆ ಇರುವಂತಹ ಅನಂತಮೂರ್ತಿಗಳಿರ್ಬೋದು, ಇಲ್ಲ ಎಸ್ ಶೇಷಗಿರಿರಾಯರಿರ್ಬೋದು, ರಂಗಣ್ಣವರಿರ್ಬೋದು, ಇವರ ಲಿಟರರಿ ಸ್ಕಾಲರ್ಶಿಪ್ ಇದೆಯಲ್ಲ, ಅದು ಕೂಡ ನಮ್ಮ ವಿದ್ವತ್ತಿನಲ್ಲಿ ಅಥವಾ ನಮ್ಮ ಸಂಶೋಧನೆಯಲ್ಲಿ ಒಂದು ಭಾಗವಾಗಿ ಬರಬೇಕಾಗಿತ್ತು. ಅದು ನಮ್ಮ ಒಂದು ಒಪ್ಪಿತವಾದ ಅಥವಾ ನಾವು ಹೇಳ್ತಾ ಇರುವಂತಹ ಸಂಶೋಧಕ ವಲಯದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ. ನಮ್ಮ ವಿದ್ವತ್ತಿನ ಪರಿಕಲ್ಪನೆ, ಸಂಶೋಧನೆಯ ಪರಿಕಲ್ಪನೆ ಇನ್ನೂ ವಿಸ್ತಾರವಾಗಬೇಕಾಗಿತ್ತು ಅಂತ ಹೇಳಿ ತಮಗೆ ಅನಿಸೋದಿಲ್ವಾ? ನೀವು ಕೇಳಿದ ಪ್ರಶ್ನೆ ತುಂಬ ಸಮಂಜಸವಾದ್ದು. ಕಳೆದ ಶತಮಾನದಲ್ಲಿ, ಅದರ ಆರಂಭ ಕಾಲದಲ್ಲಿ ಸಂಶೋಧನೆ ಅಂದರೆ ಕೇವಲ ಒಂದು ಸಂಗತಿಯ ಶೋಧ, ಒಂದು ಸಂಪ್ರದಾಯದ ಶೋಧ ಅನ್ನುವ ರೀತಿಯೊಳಗೆ ಬೆಳೆದು ಬಂದಿತ್ತು. ಆದರೆ ಇವತ್ತ ಸಂಶೋಧನೆ ಅನ್ನೋದು ಒಂದು ಚಿಂತನೆಯ ಶೋಧವೂ ಆಗಿದೆ.
ಈಗ ಅನಂತಮೂರ್ತಿ ಮೊದಲಾದವರು ಬರೆಯುವಂಥ ಲೇಖನ ಓದಿದರೆ ಹೊಸ ಹೊಸ ಚಿಂತನೆಗಳು ನಮ್ಮ ಗಮನಕ್ಕೆ ಬರ್ತಾವೆ. ಹೀಗಾಗಿ ನೀವು ಕೇಳಿದ ಹಾಗೆ ಕೇವಲ ನಾವು ಸಂಗತಿ ಮತ್ತು ಸಂಪ್ರದಾಯಗಳ ಒಂದು ಶೋಧಕ್ಕೆ ಸೀಮಿತರಾಗದೆ ಚಿಂತನೆಗಳ ಒಂದು ವಿಸ್ತಾರಕ್ಕೂ ನಾವು ಒಗ್ಗಿಕೊಂಡ್ರೆ ನಿಜವಾಗಿಯೂ ನಮ್ಮ ಸಂಶೋಧನೆ ಹೆಚ್ಚು ಅದು ಪರಿಣಾಮಕಾರಿ ಆಗ್ತದೆ, ಹೆಚ್ಚು ಸಶಕ್ತ ಆಗ್ತದಂತೆ ನನ್ನ ಅಭಿಪ್ರಾಯ. ನಾನು ಈ ಪ್ರಶ್ನೆಯನ್ನ ಅಥವಾ ಈ ಸಂಗತಿಯನ್ನ ಎತ್ತಿದ್ದರ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಂಶೋಧನೆ ಅಂತ ಹೇಳಿ ಅನ್ನುವಾಗ ನಮ್ಮ ಕಾಲದ ವಿದ್ಯಾರ್ಥಿಗಳಾಗಲಿ ಅಥವಾ ಅಧ್ಯಾಪಕರಾಗಲಿ ಎಲ್ಲೋ ಅದು ವ್ಯಾಕರಣ, ಶಾಸನ, ಇತಿಹಾಸ ಇದಕ್ಕೆ ಮಾತ್ರ ಸಂಬಂಧಿಸಿದೆ ಅಂತ ಹೇಳಿ ಭಾವಿಸಿದ್ದಾರೆ. ಆದರೆ ಅದನ್ನ ಮೀರಿ ನಮ್ಮ ಸಂಶೋಧನೆಯ ಕ್ಷಿತಿಜ ಇದೆಯಲ್ಲ, ಅದರ ಪರಿಕಲ್ಪನೆ ಇದೆಯಲ್ಲ, ಅದೇ ವಿಸ್ತೃತ ಆಯಿತು ಅಂತಂದ್ರೆ ನಮ್ಮ ಯುವ ಜನಾಂಗ ಅಥವಾ ಯುವ ಸಂಶೋಧಕರು, ಯುವ ಅಧ್ಯಾಪಕರಿದ್ದಾರಲ್ಲ, ಅವರು ಇಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾವು ಯಾವುದೋ ಒಂದು ನಿರಾಶೆಯ ಒಳಗೆ ಇದ್ದೀವಲ್ಲ, ಸಂಶೋಧನಾ ಕ್ಷೇತ್ರಕ್ಕೆ ಜನ ಬರ್ತಾ ಇಲ್ಲ ಅಂತ ಹೇಳಿ ಅಂತ ಇರೋದು, ಅದು ಪ್ರಾಯ ಕ್ಷೀಣವಾಗಬಹುದು, ಇಲ್ಲ ಕಡಿಮೆ ಆಗಬಹುದು ಅಂತ ತಮಗನ್ಸಲ್ವೇ? ಸಂಶೋಧನೆ ಬಗ್ಗೆ ವಿದ್ಯಾರ್ಥಿಗಳ, ಯುವಕರ ಆಸಕ್ತಿ ಕಡಿಮೆ ಆಗ್ತಾ ಇರೋದು ನಿಜ. ಯಾಕಂದ್ರೆ ಸಂಶೋಧನೆ ಬಹಳ ವ್ಯಾಪಕವಾದ ಒಂದು ಅಧ್ಯಯನವನ್ನು, ತಳಹದಿಯನ್ನು ಬಯಸ್ತದೆ. ವೈವಿಧ್ಯಪೂರ್ಣವಾದ ಅಭ್ಯಾಸ ಅದು ಬಹಳ ಸಂಶೋಧನೆಗೆ ಅವಶ್ಯ ಇದೆ. ಆದರೆ ವಿದ್ಯಾರ್ಥಿಗಳು ಇವತ್ತು ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ತಯಾರಿಲ್ಲ. ಅವರಿಗೆ ಕ್ಷಿಪ್ರವಾದಂಥ ಒಂದು ಪ್ರಸಿದ್ಧಿ ಅಥವಾ ಒಂದು ಪ್ರಶಸ್ತಿ ಇವುಗಳ ಕಡೆ ಗಮನ ಇರೋದರಿಂದ ಅವರು ಹೆಚ್ಚು ಶ್ರಮಜೀವಿಗಳಾಗಿ, ಯಾಕೊಬ್ಬ ಕವಿಗೆ ಒಂದು ಸ್ಫೂರ್ತಿ ಇದ್ರೆ ಸಾಕು, ಅವನಿಗೆ ಪ್ರತಿಭೆ ಬೇಕು, ಪ್ರತಿಭೆ ಕೂಡ ಸ್ಫೂರ್ತಿ ಇದ್ರೆ ಸಾಕು, ಆತ ದಾಟಿ ಹೋಗಬಹುದು. ಆದರೆ ಒಬ್ಬ ಸಂಶೋಧಕ ಬರೇ ಸ್ಫೂರ್ತಿಯಿಂದ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಬಹಳ ಶ್ರಮ, ಅಭ್ಯಾಸ ಬೇಕಾಗ್ತದೆ. ಅದನ್ನು ನಿರ್ವಹಿಸಲಿಕ್ಕೆ ನೀವು ಸಿದ್ಧಿದ್ರೆ ಮಾತ್ರ ಸಂಶೋಧನೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಯುವ ಸಂಶೋಧಕರು ಆ ರೀತಿ ಕೆಲಸ ಮಾಡಬೇಕಂತ ನನ್ನ ಅಭಿಪ್ರಾಯ. ಶೆಟ್ಟರ್ ಅವರನ್ನ ಕೇಳ್ತಾ ಇರುವಂತದ್ದು ಸ್ವಲ್ಪ ಭಿನ್ನವಾಗಿ ಅದನ್ನೇ ಕೇಳಿ. ಇದ್ರ ಬಗ್ಗೆ ಒಂದೆರಡು ಮಾತುಗಳು ನಾನು ಹೇಳಬೇಕಾಗಿದೆ. ಸುಮಾರು 120 ವರ್ಷದ ಸಂಶೋಧನೆಯೊಳಗೆ ನಮಗೆ ಒಂದೇ ಕವಿಚರಿತ್ರೆ ಇದೆ, ಒಂದೇ ಸಾಹಿತ್ಯ ಚರಿತ್ರೆ ಇದೆ. ಪ್ರಧಾನವಾಗಿ ಆ ಕವಿಚರಿತ್ರೆಯನ್ನು ಇಟ್ಕೊಂಡು ಸಾಕಷ್ಟು ಕವಿಚರಿತ್ರೆಗಳು ಬಂದಿದ್ದಾವೆ. ಅದರಲ್ಲಿ ಭಿನ್ನತೆಯನ್ನು ನಾನಂತೂ ಕಾಣ್ತಾ ಇಲ್ಲ. ಸಾಹಿತ್ಯ ಚರಿತ್ರೆಯ ಮೂಲ ಒಂದು ನಮಗೆಲ್ಲ ಪರಿಚಿತವಾದಂಥ ಸಾಹಿತ್ಯ ಚರಿತ್ರೆ ಇದೆ. ಅದನ್ನು ವಿಸ್ತರಿಸಿ ಅದಕ್ಕೆ ಅನೇಕ ಆಯಾಮಗಳನ್ನು ಸೇರಿಸಿ ಸಾಹಿತ್ಯ ಚರಿತ್ರೆಯನ್ನು ವಿಸ್ತರಿಸಲಿಲ್ಲ, ಅದರ ಒಂದು ಸ್ಕೋಪ್ ಏನಿತ್ತು ಅದನ್ನು ಮಾತ್ರ ವಿಸ್ತರಿಸಿ ಅನೇಕ ವಿಶ್ವವಿದ್ಯಾಲಯಗಳನ್ನು ಪ್ರಕಟಣೆ ಮಾಡಿದ್ದಾವೆ. ಇದರಿಂದ ನಾವೇನನ್ನೂ ಸಾಧಿಸಿದಂತ ಆಗಿಲ್ಲ. ಇದಕ್ಕೆ ಏನು ಕಾರಣ ಅಂತಂತ ಹೇಳಿದರೆ, 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದ ಪೂರ್ವಭಾಗದೊಳಗಿರ್ತಕ್ಕಂಥ ಚೌಕಟ್ಟನ್ನು ನಾವು ಎಷ್ಟು ನಿಷ್ಠೆಯಿಂದ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅಂತಂತ ಹೇಳಿದರೆ ನಿಷ್ಕ್ರಿಯರಾಗಿ ಬಿಟ್ಟಿದ್ದೀವಿ ಅಂತ ಒಂದು ಭಾವನೆ ಬರುತ್ತೆ ನಮಗೆ. ಪಂಪನನ್ನು ಯಾವ ದೃಷ್ಟಿಯಿಂದ ಓದಬೇಕು ಅನ್ನೋದನ್ನು ನಾವು ಯಾರಿಗೂ ಹೇಳ್ಕೊಡ್ಬೇಕಾಗಿದ್ದಿಲ್ಲ. ಅದು ಒಂದು ಕಾವ್ಯ, ಉತ್ತಮವಾದಂಥ ಕಾವ್ಯ ಅನ್ನೋದು ನಿಜ. ಅದಕ್ಕೆ ಎಷ್ಟೋ ಆಯಾಮಗಳಿದ್ದಾವೆ, ಆಯಾಮಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಆದರೆ ಅದಕ್ಕೆ ಸಾಂಸ್ಕೃತಿಕ ಆಯಾಮ ಇದೆ ಅನ್ನೋದನ್ನು ನಾವು ಎಷ್ಟು ಮಟ್ಟಿಗೆ ನಾವು ಚರ್ಚೆ ಮಾಡಿದ್ದೀವಿ ಅನ್ನೋದು ನಾನು ಮುಂದೆ ಇರುವಂಥ ಮುಖ್ಯವಾದಂಥ ಪ್ರಶ್ನೆ. ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ 10ನೇ ಶತಮಾನದ ಇತಿಹಾಸವನ್ನು ಬರೀಬೇಕಾದಾಗ ಅಥವಾ 9ನೇ ಶತಮಾನದ ಇತಿಹಾಸವನ್ನು ಬರೀಬೇಕಾದಾಗ ಕವಿರಾಜ ಮಾರ್ಗ ಅಪ್ರಸ್ತುತವಾಗುತ್ತೆ ಇತಿಹಾಸಕಾರನಿಗೆ. ನನಗೆ ಗೊತ್ತಿದ್ದ ಹಾಗೆ ಅಳ್ಟೇಕರ್ಲಿದ್ದ ಹಿಡಿದು ಇಲ್ಲಿವರೆಗೂ ಬರೆದಂಥ ರಾಷ್ಟ್ರಕೂಟರ ಇತಿಹಾಸ ಏನಿದೆ ಅದು ಮುನ್ನುಡಿಯೊಳಗೆ ಕವಿರಾಜ ಮಾರ್ಗದ ಬಗ್ಗೆ ಪ್ರಸ್ತಾಪನೆ ಬರ್ತದೆ. ಆದರೆ ಅದರ ಒಳಗಡೆಗೆ ಕವಿರಾಜ ಮಾರ್ಗದ ಪ್ರಸ್ತುತಿ ಬರುವುದಿಲ್ಲ. ಪಂಪನ ಕೃತಿಯನ್ನು ತೆಗೆದುಕೊಂಡ್ರು ಕೂಡ ಯಾವುದೇ ಇತಿಹಾಸಕಾರ ಬರೆದಿದ್ರು ಕೂಡ ಸಮಾಜವನ್ನು ದರ್ಶನ ಮಾಡ್ತಿರ್ಬೇಕಾದಾಗ ಪಂಪನನ್ನಾಗಲಿ 10ನೇ ಶತಮಾನದ ಉಳಿದ ಕವಿಗಳನ್ನು ನಾವು ಒಳಗಡೆ ತಂದುಕೊಂಡಿಲ್ಲ, ಹೊರಗಡೆ ಇಟ್ಟಿದ್ದೀವಿ. ಅಂದರೆ ಆಕರಗಳನ್ನು ಹೇಳಬೇಕಾದಾಗ ಅವನ್ನ ಹೇಳ್ತೀವಿ, ಆದರೆ ಆಕರಗಳನ್ನು ಬಳಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಯಾಕಂದರೆ 19ನೇ ಶತಮಾನದಲ್ಲಿ ಯಾರೂ ಬಳಸಿ ತೋರಿಸಲಿಲ್ಲ. ಹೀಗಾಗಿನೇ ನಾವು
ಸುಲಭವಾದ ಮಾರ್ಗ ಏನು ಅಂತಂದ್ರೆ ಅವನು ಮುನ್ನುಡಿಯೊಳಗೆ ಇಟ್ಕೊಂಡು ನಾವು ಅದನ್ನು ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡು ನಮಗೇನು ಸಿಗುತ್ತೋ ಅದನ್ನೇ ಬಳಸಿಕೊಂಡು ಈ ಇತಿಹಾಸವನ್ನು ಬರಿತಾ ಇದ್ದೀವಿ. ಇದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ, ಇದನ್ನು ವಿಸ್ತರಿಸ್ಕೊಳ್ಬೇಕಾಗಿದೆ. ಈಗ ನಾನು ಹೇಳೋ ಮಾತು ಏನು ಅಂತಂತ ಹೇಳಿದರೆ, ಪಂಪನನ್ನು ಸಾಂಸ್ಕೃತಿಕ ಆಯಾಮದಿಂದ ಅಥವಾ ದೃಷ್ಟಿಕೋನದಿಂದ ಮಾತ್ರ ನಾವು ಅಭ್ಯಾಸ ಮಾಡಬೇಕಾದಂಥ ಒಂದು ಅವಶ್ಯಕತೆ ಬಂದಿದೆ. ಒಂದು ಉದಾಹರಣೆಯನ್ನು ನಾನು ಹೇಳ್ಬೋದು. ಎಲ್ಲರೂ ಹೇಳೋ ಹಾಗೆ ಸತಿ ಪದ್ಧತಿ ನಮ್ಮಲ್ಲಿತ್ತು ಅಂತಂತ ಹೇಳಿ, ಅದು ಸತಿ ಪದ್ಧತಿಯನ್ನು ತೆಗೆದು ಹಾಕೋದಕ್ಕೆ ರಾಜಾರಾಮ್ ಮೋಹನ್ ರಾಯರವರು ಬಹಳ ಪರಿಶ್ರಮ ಪಟ್ಟಿದ್ದಕ್ಕೋಸ್ಕರನೇ ಅವರು ಸಮಾಜ ಸುಧಾರಕರಾದರು. ಇದು ನಿಜ, ಅದರಲ್ಲಿ ಸತ್ವ ಇದೆ. ಆದರೆ ಸತಿ ಪದ್ಧತಿ ಯಾರನ್ನು ಕಾಡ್ತಾ ಇತ್ತು ಕರ್ನಾಟಕದೊಳಗೆ ಅನ್ನೋದನ್ನು ನಾವು ಕರ್ನಾಟಕದ ಇತಿಹಾಸಕಾರರಾಗಲಿ ಸಾಂಸ್ಕೃತಿಕ ಅಧ್ಯಯನಕಾರರಾಗಲಿ ನಾವು ಮಾಡಿಲ್ಲ. ನಮ್ಮಲ್ಲಿ ಸತಿ ಯಾರೋ ಬ್ರಾಹ್ಮಣರು ಅದನ್ನು ಆಚರಣೆ ಮಾಡ್ತಿರಲಿಲ್ಲ. 2000 ವರ್ಷದೊಳಗೆ ಒಂದು ಬ್ರಾಹ್ಮಣ ಮನೆತನದವರು ಕೂಡ ಸತಿ ಹೋಗಿದ್ದ ಒಂದು ನಿದರ್ಶನ ಇಲ್ಲ. ಇದನ್ನು ಯಾರು ಹೇಳಿದ್ದಾರೆ? ಅದು ನಾವು ರಾಜಾರಾಮ್ ಮೋಹನ್ ರಾಯರ ಸಂದರ್ಭದೊಳಗೆ ಬಂಗಾಳ ಸಂದರ್ಭದೊಳಗೆ ನಾವು ಓದಿದಾಗ ನಮ್ಮಲ್ಲಿ ಇತ್ತು ಅಂತಂತ ಊಹೆಯನ್ನು ಮಾಡ್ಕೊಂಡಿದ್ದೀವಿ. ಇದು ತಪ್ಪದು. ಸತಿ ಪದ್ಧತಿ ಹೋಗ್ತಿದ್ದವರು ಒಂದೇ ವರ್ಗದವರು, ನಾಯಕರು, ಯುದ್ಧ ಮಾಡ್ತಿದ್ದಂಥವ್ರು, ಅವ್ರ ಹೆಣ್ಣಂದರು. ನೀವು ಕಾವ್ಯಗಳನ್ನು ತೆಗೆದುಕೊಟ್ರಿ, ಎಲ್ಲೇ ಶಾಸನಗಳನ್ನು ತೆಗೆದುಕೊಟ್ರಿ ನೋಡಿ. ಮತ್ತು ಸತಿ ಪದ್ಧತಿ ಅನ್ನೋದನ್ನ ಅದು ಸಮಾಜ ಸುಧಾರಣೆ ಅಂತಂತ ಹೇಳಿ ರಾಜಾರಾಮರಿಗೆ ಪ್ರಸ್ತುತವಾಗಿತ್ತು. ಯಾಕಂದ್ರೆ ಅಲ್ಲಿ ಬ್ರಾಹ್ಮಣರು ಸತಿ ಹೋಗ್ತಾ ಇದ್ರು, ನಮ್ಮಲ್ಲಿ ಹೋಗ್ತಿರ್ಲಿಲ್ಲ. ಇದೇನು ಇದು ಒಂದು ತತ್ವ ಅಂತಂತ ಹೇಳಿದ್ರೆ, ಒಂದು ಸಮಾಜದ ಸುಧಾರಣೆಯನ್ನ ಮಾಡಲಿಕ್ಕೆ ಹೋದಂಥ ವ್ಯಕ್ತಿ ರಾಷ್ಟ್ರವ್ಯಾಪ್ತಿಯ ಒಂದು ಸಂಕೇತವಾಗಿ ನಮ್ಮಲ್ಲಿಯೂ ಇದ್ದಂಥದ್ದು ಒಂದು ಅನಿಷ್ಟ ಮಾರ್ಗ ಇತ್ತು ಅಂತಂತ ಹೇಳಿ ಊಹೆ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡಿಕೊಳ್ಳೋದಂತ ನಾವು ಒಂದು ಪರಿಸ್ಥಿತಿ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿದ್ದಂಥ ಶೋಧನೆಯಲ್ಲಿ ಮುಖ್ಯವಾದಂಥ ವಸ್ತು ಏನಂತಂತ ಹೇಳಿದ್ರೆ, ಯಾವುದು ರಾಷ್ಟ್ರೀಯವಾಗಿರುತ್ತೋ ಅಂತಾರಾಷ್ಟ್ರೀಯವಾಗಿರುತ್ತೋ ಅದು ರಾಷ್ಟ್ರೀಯವಾಗಲಿಕ್ಕೆ ಕಾರಣ ಇದೇನೋ, ಪ್ರಸ್ತುತಿ ಇದೆಯೋ, ಯಾವುದು ರಾಷ್ಟ್ರೀಯವಾಗಿದೆಯೋ ಅದು ನಮಗೆ ಕನ್ನಡಿಗರಿಗೆ ಪ್ರಸ್ತುತಿ ಇದೆಯೋ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಪಂಪನನ್ನು ಓದಬೇಕಾದಾಗ ನೀವೆಲ್ಲರೂ ಪಂಪನನ್ನು ಓದಿದ್ದೀರಿ. ನಾನು ಓದಬೇಕಾದಾಗ ಏನಿಸ್ತು, ವಿಕ್ರಮಾರ್ಜುನ ಓದಬೇಕಾದಾಗ ಯುದ್ಧಕ್ಕೆ ನಡೆಯೋಕ್ಕಿಂತ ಮುಂಚಿತವಾಗಲೂ ಅವನ ಕವಿ ಹೋಗಿ ಆ ಎಲ್ಲ ಯೋಧರು ಹಿಂದಿನ ಶಿಬಿರಗಳಲ್ಲಿ ನಡೀತಾ ಇದ್ದಂತಹ ಕ್ಯಾಂಪಿನಲ್ಲಿರಬೇಕಾದಾಗ ಅವನು ಪೀಪಿಂಗ್ ಟಾಮ್ ಆಗಿ ಹೋಗ್ತಾನೆ, ಗಂಡ ಹೆಂಡತಿ ಏನು ಮಾತಾಡ್ತಾನೆ ಅಂತ ನೋಡೋದಕ್ಕೆ. ಹೌದು, 2 ಪ್ರಸಂಗಗಳನ್ನು ಹೇಳ್ತೀನಿ, ನಾನು ಅದನ್ನು ಬಳಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವನು ಹೇಳ್ತಾನೆ, ನಾಳೆ ಸಂಜೆ ಇಷ್ಟೊತ್ತಿಗೆ ನಾನು ಅಪ್ಸರೆಯರ ಆಲಿಂಗನದಲ್ಲಿರ್ತೀನಿ ಅಂತ ಹೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ನಾನೇನು ಮೂರ್ಖಳೆ ನಿನ್ನನ್ನು ಅಪ್ಸರದ ಆಲಿಂಗನ ಬಿಡೋದಕ್ಕೆ, ನಾನು ನಿಮಗಿಂತ ಮುಂಚಿತವಾಗಲಿ ಅಲ್ಲಿ ಇರ್ತೀನಿ ಅಂತ. ಹೌದು, ಅಂದ್ರೆ ಅನುಗಮನ ಮತ್ತು ಸಹಗಮನದ ಒಂದು ಕಲ್ಪನೆ ಇದ್ರೆ ಇದನ್ನು ಎಷ್ಟು ನೀವು ಇದರ ವ್ಯಾಖ್ಯಾನ ಕೊಡಬಹುದು ಅನ್ನೋದನ್ನು ನೀವು ವಿಚಾರ ಮಾಡಿ. ಆದರೆ ಇದನ್ನ ನಮ್ಮ ಇತಿಹಾಸಕಾರರು ಹೆಚ್ಚಾಗಿ ಗಮನಿಸಿಲ್ಲ. ಇಲ್ಲ, ಬಳಸೇ ಇಲ್ಲ. ಒಂದು ಎರಡನೇದು ಇನ್ನೂ ಒಂದು ಅದನ್ನು ಪೂರೈಸ್ಬಿಡ್ತೀನಿ. ಇನ್ನೊಂದು ಕ್ಯಾಂಪಿಗೆ ಹೋಗ್ತಾ ಕೇಳ್ದ, ಅವ್ರಿಗೆ ನಾಳೆ ನಾನು ಯಶಸ್ವಿ ಪಡ್ಕೊಳ್ಳೋದು ಅಂದರೆ ಯುದ್ಧ ಆಗಿನ ಕಾಲದೊಳಗೆ ಅಂದರೆ ಯುದ್ಧದಲ್ಲಿ ಗೆದ್ದರೆ ನಿಮಗೆ ಸಂಪತ್ತು ಸಿಗ್ತದೆ, ಸತ್ರೆ ಸ್ವರ್ಗ ಸಿಗುತ್ತೆ ಅನ್ನೋದು ಒಂದು ಮೌಲ್ಯ. ಅದು ಅವನು ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ನಾನು ವಾಪಸ್ ಬರ್ತೀನಿ, ಯುದ್ಧದಲ್ಲಿ ಗೆದ್ದು ಬೇಕಾದಷ್ಟು ಲೂಟಿ ಮಾಡ್ಕೊಂಡು ಬರ್ತೀನಿ ನಾನು ಅಂತ. ಅಂದರೆ ಪುರಾತನ ಕಾಲದಲ್ಲಿ ನಮ್ಮ ಇತಿಹಾಸದೊಳಗೆ ನೋಡಬೇಕಾಗಿದ್ದಂದ್ರೆ ಯುದ್ಧಕ್ಕೆ ಕಾರಣಗಳಿರಲಿಲ್ಲ. ಇದೆಲ್ಲ 20ನೇ ಶತಮಾನಗಳಲ್ಲಿ ಈ ಯುದ್ಧಕ್ಕೆ ಕಾರಣ ಏನು ಅಂತಂತ ಹೇಳೋದನ್ನ ಇತ್ತೀಚೆಗೆ ನಾವು ಕಲ್ತದ್ದು. ದಿಗ್ವಿಜಯ ಅಂತಂತ ಹೇಳಿದ್ರೆ ನಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದು, ಅಥವಾ ಸಂಪತ್ತನ್ನ ಕೊಳ್ಳೆ ಹೊಡೆಯೋದು. ರಾಷ್ಟ್ರಕ್ಕೆ ಬೇಕಾದಂತ ಮುಖ್ಯವಾದಂತ ಸಂಪತ್ತು ಬರ್ತದ್ದು ಯುದ್ಧದ ಮೂಲಕ, ಕೊಳ್ಳೆ ಹೊಡೆಯೋದ್ರ ಮೂಲಕನೇ. ಅವನು ಹೇಳ್ತಾನೆ, ನಾಳೆ ಎಷ್ಟೊತ್ತಿಗೆ ಬರ್ತೀನಿ, ಸಾಕಷ್ಟು ದುಡ್ಡು ಸಂಪತ್ತು ತೊಗೊಂಡ್ಬರ್ತೀನಿ, ನಿನಗೇನು ಪ್ರಿಯವಾಗಿದ್ದು ಹೇಳು, ಅದನ್ನ ಆಭರಣ ತರ್ತೀನಿ ಅಂತಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಹಿಂದಿನ ಯುದ್ಧದಲ್ಲಿ ಬೇಕಾದಷ್ಟು ಆಭರಣಗಳನ್ನು ತಂದು ಕೊಟ್ಟಿದ್ದೀರಿ, ಈಗ ನನಗೆ ಆಭರಣಗಳು ಬೇಡ, ನನಗೆ ಬೇಕಾಗಿರೋದು ಒಂದೇ ಆಭರಣ, ನಿನ್ನ ಎದೆಯ ಮೇಲೆ ಶತ್ರುಗಳು ಚುಚ್ಚಿದಂತ ಈ ಮಾರ್ಕ್ಗಳು ಏನಂತವೆ, ಗಂಡರ ಗುಣಮನೆ ಮರೆಯುವುದು ಶಸ್ತ್ರಾಭರಣ ಮನೆ ತೋರುವುದಿರುವ ಗಡಂಗ. ಅಂದ್ರೆ ಒಬ್ಬ ಇತಿಹಾಸಕಾರ ಅಥವಾ ಸಾಂಸ್ಕೃತಿಕ ಅಧ್ಯಯನಕ್ಕೆ ಬೇಕಾದಂತ ವಸ್ತು ನಮ್ಮಲ್ಲಿ ಎಷ್ಟು ಅಡಗಿದೆ, ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಸ್ಕಾಲರ್ಸ್. ಆದರೆ ಸರ್, ಈಗ ನಮ್ಮಲ್ಲಿ ಇತಿಹಾಸ ಏನಿದೆ ಆ ಕುರಿತು, ಕರ್ನಾಟಕದ ಇತಿಹಾಸವನ್ನು ಕುರಿತು ಕೆಲಸ ಮಾಡಿರುವಂತಹವರು
ಕನ್ನಡದ ವಿದ್ವಾಂಸರು, ಕನ್ನಡದ ಅಧ್ಯಾಪಕರೇ ಹೆಚ್ಚಾಗಿ ಹೊರತು ಕರ್ನಾಟಕ ಚರಿತ್ರೆಯನ್ನು ಅಥವಾ ಚರಿತ್ರೆಯನ್ನು ವಿಶೇಷವಾಗಿ ಓದಂಥವ್ರು ಅಲ್ವೇ ಅಲ್ಲ. ಇವಾಗ ಕಲಬುರಗಿಯವರು ಪಾಳೆಗಾರರ ಮನೆತನಗಳ ಬಗ್ಗೆ ಕೆಲಸ ಮಾಡಿದ್ರು, ಹಂಪನ ಅವರು ಮಾಡಿದ್ರು, ಅಥವಾ ವೆಂಕಟಾಚಲ ಶಾಸ್ತ್ರಿಗಳು ಅಜಿತ ಪುರಾಣ ಐತಿಹಾಸಿಕ ಆಕರವಾಗಿ ಅಂತ ಹೇಳಿ ಚರ್ಚೆ ಮಾಡಿದ್ರು. ಹೀಗೆ ಕರ್ನಾಟಕ ಚರಿತ್ರೆಯನ್ನು ಇತಿಹಾಸಕಾರರು ಅವಜ್ಞೆ ಮಾಡಿದ್ದಾರಲ್ಲ, ಅದು ಅದರ ಕೊರತೆ ಅಥವಾ ಅದಕ್ಕೆ ವಿಶಿಷ್ಟವಾದಂತಹ ಕಾರಣಗಳೇನಾದರೂ ಇವೆಯಾ? ಇತಿಹಾಸದ ವಿದ್ಯಾರ್ಥಿಗಳು ಸಾಹಿತ್ಯ ಓದಿಲ್ಲ. ಇದೇನು ಸಾಹಿತ್ಯ ಹೇಳಿದ್ರಲ್ಲಿ ಇದೆಲ್ಲ ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಗೊತ್ತು ಮತ್ತು ಇದರ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಶೆಟ್ಟರು ಯಾವಾಗಲೂ ಒಂದು ಆರೋಪದ, ಅವರು ಪದೇ ಪದೇ ಹೇಳ್ತಾರೆ, ಇತಿಹಾಸ ಪ್ರಾಧ್ಯಾಪಕರು ಸಾಹಿತ್ಯ ಓದೋದಿಲ್ಲ, ಸಾಹಿತ್ಯದಲ್ಲಿರುವಂಥ ಸಾಮಗ್ರಿ ಅದಲ್ಲ ಅವರು ಬಳಸ್ಕೊಳ್ತಾ ಇಲ್ಲ ಅಂತ. ಆದರೆ ಸಾಹಿತ್ಯವನ್ನು ಸಾಂಸ್ಕೃತಿಕವಾಗಿ ನೋಡುವಂಥ ದೃಷ್ಟಿಕೋನ ಕಳೆದ ಒಂದು 25-30 ವರ್ಷಗಳಿಂದ ತುಂಬ ಗಾಢವಾಗಿ ಬೆಳೆದು ಬಂದಿದೆ ನಮ್ಮಲ್ಲಿ. ಕನ್ನಡದ ವಿದ್ಯಾರ್ಥಿಗಳು ಈ ಪಂಪನ್ನು ಓದಬೇಕಾದ್ರೆ ಅವನ ಆ ಕಾಂಟೆಕ್ಸ್ಟೊಳಗೆ ಇಟ್ಟು 10ನೇ ಶತಮಾನದ ಒಂದು ಹಿನ್ನೆಲೆ ಇಟ್ಟು ನಾವು ಅಭ್ಯಾಸ ಮಾಡ್ತೀವಿ. ವಚನಕಾರ ಅಭ್ಯಾಸ ಮಾಡಬೇಕಾದ್ರೆ 12ನೇ ಶತಮಾನದ ಸಂದರ್ಭದಲ್ಲಿಟ್ಟೇ ನಾವು ಅಭ್ಯಾಸ ಮಾಡ್ತೀವಿ. ಹೀಗಾಗಿ ಕೇವಲ ಒಂದು ಸಾಹಿತ್ಯಕತೆ ಅಂದರೆ ಅದೊಂದು ರಸಸೃಷ್ಟಿ ಅಂತ ತಿಳ್ಕೊಂಡು ಅಷ್ಟೇ ಒಂದು ಅಲಂಕಾರ ದೃಷ್ಟಿಯಿಂದಲೇ ಅದನ್ನು ನಾವು ಕಲಿಸುವ ಅದನ್ನು ನಾವು ಕೈ ಬಿಟ್ಟಿಲ್ಲ. ಅದಕ್ಕಿರೋ ಬೇರೆ ಆಯಾಮಗಳನ್ನು ನಮ್ಗೆ ಗೊತ್ತಾಗಿದೆ. ಆದರೆ ಶೆಟ್ಟರು ಹೇಳಿದ ಹಾಗೆ ಇತಿಹಾಸ ಪ್ರಾಧ್ಯಾಪಕರು, ಇತಿಹಾಸ ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಬಳಸ್ಕೊಳ್ಬೇಕು. ಆದ್ರೆ ಒಂದು ಮಾತು, ನಾವು ಸಾಹಿತ್ಯ ವಿದ್ಯಾರ್ಥಿಗಳು ಮಾತ್ರ ಇತಿಹಾಸ ಸಾಮಗ್ರಿ ಬಳಸ್ಕೊಳ್ತಾ ಇದ್ದೀವಿ. ಶಾಸನ ಆಗಲಿ ಅಥವಾ ಯಾವುದೇ ಒಂದು ದೇವಾಲಯ ಆಗಲಿ, ಯಾವುದೇ ಉತ್ಖನದ ವಿಷಯ ಆಗಲಿ, ಇವನ್ನೆಲ್ಲ ಬಳಸ್ಕೊಂಡು ನಾವು ಸಾಹಿತ್ಯ ಮತ್ತು ಇತಿಹಾಸಕ್ಕೆ ಅವೆಲ್ಲರ ಒಂದು ಸಮನ್ವಯ ಮಾಡಿಕೊಂಡು ಬರವಣಿಗೆ ಮಾಡ್ತಾ ಇದ್ದೀವಿ. ಆದರೆ ಇತಿಹಾಸ ಪ್ರಾಧ್ಯಾಪಕರು ಮಾತ್ರ ಶೆಟ್ಟರನ್ನು ಬಿಟ್ಟು ಇತಿಹಾಸ ಪ್ರಾಧ್ಯಾಪಕರು ಮಾತ್ರ ಆ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಅವರಿಗೆ ಇದು ಹೊಸದನ್ನು ಕಾಣಿಸ್ತದೆ ಅಷ್ಟೇ. ಅದು ಗೋಗಿ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೇನೆ. ಒಂದು ನಿಮಿಷ ಸರ್, ಮತ್ತೆ ನೀವು ಬರ್ತೇನೆ ಅವ್ರನ್ನ ಒಂದು ನಿಮಿಷ. ಈಗ ಗೋಗಿ ಅವರೇ, ನೀವು ಶಾಸನಗಳನ್ನು ಕುರಿತು ಬಹಳ ಹೆಚ್ಚು ಅಧ್ಯಯನ ಮಾಡಿದ್ದೀರಿ. ಶಾಸನಗಳ ಹಿನ್ನೆಲೆಯಲ್ಲೇ ನಿಮಗೊಂದು ಪ್ರಶ್ನೆ ಕೇಳುವಂತಹದ್ದಾದರೆ, ನಮ್ಮಲ್ಲಿ ಮಧ್ಯಕಾಲೀನ ಕನ್ನಡ ಶಾಸನಗಳನ್ನು ನೋಡುವಾಗ ಅಲ್ಲಿವರೆಗೆ ಸ್ತ್ರೀಯರ ಉಲ್ಲೇಖಗಳು ವಿಶೇಷವಾಗಿ ಬರ್ತದೆ. ಕೆಲವು ಉಲ್ಲೇಖ, ಹಾಗೇನೆ ಕೌಟುಂಬಿಕವಾದಂತಹ ವಿವರಗಳು ಕೂಡ ಅಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತದೆ. ಒಬ್ಬ ಪುರುಷನನ್ನು ಹೇಳುವಾಗ ಅವನ ಹೆಂಡತಿಯನ್ನು ಪ್ರಸ್ತಾಪಿಸೋದು, ಆಕೆಯ ಗುಣವರ್ಣನೆಗಳನ್ನು ಕೊಡೋದು, ಮತ್ತೆ ಆಕೆಯ ಸಂಸಾರವನ್ನ, ಅವಳು ಮಾಡಿದಂತಹ ದಾನದತ್ತಿಗಳನ್ನ, ಅವಳ ಸ್ವಭಾವಗಳನ್ನು ವರ್ಣಿಸೋದು ಎಲ್ಲ ಕಾಣಿಸ್ಕೊಳ್ತದೆ. ಮಧ್ಯಕಾಲೀನ ಕನ್ನಡ ಶಾಸನಗಳ ಅವಧಿ ಆದ ಮೇಲೆ ನಮ್ಮಲ್ಲಿ ಈ ಪ್ರವೃತ್ತಿ ಹೆಚ್ಚಾಗಿ ಕಾಣಲ್ಲ. ಅಂದ್ರೆ ಇದ್ದಕ್ಕಿದ್ದಾಗೆ ಶಾಸನಗಳು ನಮ್ಮ ಸ್ತ್ರೀಯರೆಲ್ಲರನ್ನೂ ಒಂಥರ ಕ್ಯಾಮಫ್ಲೇಜ್ ಮಾಡಿದ ಹಾಗೆ ಕಾಣಿಸ್ತದೆ. ಇದು ಪರಕೀಯರ ಆಕ್ರಮಣದ ಹಿನ್ನೆಲೆಯನ್ನ ನೋಡಿಕೊಂಡು ಈ ತರದ ಪ್ರವೃತ್ತಿ ಏನಾದರೂ ಬೆಳೀತೋ, ಅಥವಾ ಇದಕ್ಕೆ ಏನಾದರೂ ವಿಶಿಷ್ಟವಾದಂತಹ ಕಾರಣಗಳು ಇತ್ಯಾದಿಗಳು ಕಾಣಿಸ್ತವ? ತಾವೇನಾದರೂ ಆಲೋಚನೆ ಮಾಡಿದ್ದೀರಾ? ಒಟ್ಟಾರೆಯಾಗಿ ಇಡೀ ಶಾಸನ ಸಾಹಿತ್ಯವನ್ನು ನಾವು ನೋಡಿಕೊಂಡಾಗ ನನಗೆ ಅನಿಸೋದಿಷ್ಟು, ಶಾಸನಗಳು ಒಂದರ್ಥದಲ್ಲಿ ಪ್ರಭುವರ್ಗ ಮತ್ತು ಪುರುಷ ವರ್ಗದ ಸಾಧನೆಗಳ ವೈಭವೀಕರಣವನ್ನ ಹೇಳ್ತವೆ. ಅದರಲ್ಲಿ ದ್ವಿತೀಯ ದರ್ಜೆಯ ನಾಗರಿಕರಾಗಿರ್ತಕ್ಕಂತಹ ಮಹಿಳೆಯ ಕುರಿತಾಗಿ ಅತಿ ಕಡಿಮೆ ಪ್ರಸ್ತಾಪ ಆಗ್ತದೆ ಅನ್ನೋದನ್ನು ನೋಡಬೇಕು. ಇದುವರೆಗೂ ಬಂದಿರತಕ್ಕಂತಹ ಎಲ್ಲ ಚರಿತ್ರೆಗಳು ಕೂಡ ಏಕಮುಖ ಚರಿತ್ರೆಗಳಾಗಿವೆ. ಅವು ಪುರುಷನನ್ನ ಕುರಿತಾಗಿಯೇ ಬರೆಯತಕ್ಕಂತಹ ಚರಿತ್ರೆಗಳಾಗಿವೆ. ಮಹಿಳೆಯರ ಪ್ರಸ್ತಾಪ ಅಲ್ಲಿ ಬರೋದಿಲ್ಲ. ಹಾಗಾಗಿ ಶಾಸನಗಳಲ್ಲಿಯೂ ಕೂಡ ಆನುಷಂಗಿಕವಾಗಿ ಮಹಿಳೆಯ ಪ್ರಸ್ತಾಪ ಬರ್ತದೆ ಹೊರತು ಆಕೆ ಪ್ರಧಾನ ಪಾತ್ರಧಾರಿಯಾಗಿ ಅಲ್ಲಿ ಇರೋದೇ ಇಲ್ಲ. ಕೇವಲ ಚಕ್ರವರ್ತಿಗಳ ಹೆಂಡಂದಿರಾಗಿ, ಮಹಾಮಂಡಲೇಶ್ವರರ, ಸಾಮಂತರ, ದಂಡನಾಯಕರ ಹೆಂಡಂದಿರಾಗಿಯೋ, ಪಿರಿಯರಸಿಯರಾಗಿಯೋ, ಪಟ್ಟಮಹಾದೇವಿಯರಾಗಿಯೋ ಅಷ್ಟು ಆ ವಿಷಯಕ್ಕೆ ಮಾತ್ರ ಸಂಬಂಧಿಸಿ ಅವರು ಕಾಣಿಸ್ಕೊಳ್ತಾರೆ ಸರ್. ಅದರ ಜೊತೆಗೆ ಎಲ್ಲೋ ಅಲ್ಲಷ್ಟು ಇಲ್ಲಷ್ಟು ಸೋದರಿಯರಾಗಿ ಅಥವಾ ಸೊಸೆಯಂದಿರಾಗಿ, ಮಕ್ಕಳಾಗಿ ಅವರು ಕಾಣಿಸಿಕೊಳ್ಳಬಹುದೇ ಹೊರತು ಇಡಿಯಾಗಿ ಆ ಸ್ತ್ರೀವರ್ಗವನ್ನೇ ಒಂದು ರೀತಿಯ ಅನಾದರಕ್ಕೆ, ಅಸಡ್ಡೆಗೆ ಒಳಗು ಮಾಡಿವೆ ನಮ್ಮ ಚರಿತ್ರೆಗಳು. ಅದರ ಜೊತೆಗೆ ಆಗಲೇ ಹೇಳಿದಂತಹ ಸತಿ ಪದ್ಧತಿಯ ಬಗ್ಗೆಯೂ ಕೂಡ ನನ್ನದೊಂದು ಕಾಮೆಂಟ್ ಇದೆ ಸರ್. ಏನು ಅಂತಂದ್ರೆ, ಇದುವರೆಗೂ ಬಂದಿರತಕ್ಕಂತಹ ಸತಿ ಪದ್ಧತಿಯ ಈ ಮಾಸ್ತಿ ಶಾಸನಗಳನ್ನು ನಾವು ಇಟ್ಕೊಂಡು ಅಭ್ಯಾಸ ಮಾಡಿ ನೋಡಿದಾಗ ಎಲ್ಲೋ
ಒಂದು 42 ಶಾಸನಗಳು ಮಾತ್ರ ನಮಗೆ ದೊರೆಯತಕ್ಕಂಥದ್ದು. ಅದರಲ್ಲಿ ಮಾತ್ರ ಮಹಿಳೆಯರ ಹೆಸರುಗಳು ಬರ್ತವೆ. ಇನ್ನುಳಿದಂತೆ ಕೇವಲ ಇಂತಹ ವೀರನ ಮದವಳಿಗೆ ಅಂತ ಹೇಳಿ ಮುಂದಕ್ಕೆ ಹೋಗ್ಬಿಡ್ತವೆ. ಈ ರೀತಿ ಇಡಿಯಾಗಿ ಜೀವಂತವಾಗಿ ಗಂಡನ ಚಿತೆಯನ್ನ ಜೊತೆಗೇನೆ ತನ್ನನ್ನು ತಾನು ದಹಿಸಿಕೊಂಡಿರ್ತಕ್ಕಂತಹ ಜೀವತ್ಯಾಗವನ್ನು ಮಾಡಿದಂತಹ ಒಬ್ಬ ಮಹಿಳೆಯ ಬಗ್ಗೆ ಆಕೆಯ ಹೆಸರನ್ನೂ ಕೂಡ ಹೇಳದಷ್ಟು, ಸ್ಮರಿಸದಷ್ಟು ಅನಾದರವನ್ನ ಶಾಸನಗಳು ತೋರಿಸ್ತಾ ಇವೆ. ಈ ಹಿನ್ನೆಲೆಯೊಳಗೆ ಇಡಿಯಾಗಿ ತಾವು ಹೇಳೋ ಹಾಗೆ ಮಹಿಳೆಯರ ಬಗ್ಗೆನೆ ಒಂದು ರೀತಿಯ ಅನಾದರ, ಅಸಡ್ಡೆ, ಅವರ ಬಗ್ಗೆ ಯಾವುದೇ ರೀತಿಯ ಚಾರಿತ್ರಿಕ ಚಿತ್ರಣ ಅನ್ನುವಂಥದ್ದು ನಮಗೆ ಶಾಸನಗಳಲ್ಲಿ ಸಿಗೋದಿಲ್ಲ. ಶಾಸನಗಳಲ್ಲಿ ಸಿಗಕ್ಕಿಲ್ಲ. ಆದ್ರೆ ಸಾಹಿತ್ಯದೊಳಗೆ 12ನೇ ಶತಮಾನಕ್ಕೆ ಬಂದ್ರೆ ಮಹಿಳೆಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದು ನಮ್ಗೆ ಗೊತ್ತಾಗ್ತಾ ಇದೆ. ನಾನು ಈ ಮಾತು ಹೇಳಿದ್ದೇನೆ, ಸ್ವಲ್ಪ ಬಹಳ ಜನರಿಗೆ ಅದು ರುಚಿಸಲಿಕ್ಕಿಲ್ಲ. ಪಂಪಯುಗ ಕನ್ನಡಿಗರ ಅಸ್ಮಿತೆ ವಿಸ್ಮೃತಿ ಯುಗ ಅಂತ ಹೇಳಿದೆ ನಾನು. ಪಂಪಯುಗ ಕನ್ನಡಿಗರ ಅಸ್ಮಿತೆಯ ದೊಡ್ಡ ಕವಿಗಳು. ಕವಿತ್ವ, ಮಾನವೀಯತೆ ಮೊದಲ ಹೇಳ್ತಾರೆ, ಮೌಲ್ಯ ಎಲ್ಲ ಹೇಳ್ತಾರೆ. ಆದರೆ ಕನ್ನಡಿಗರ ಬಗ್ಗೆ, ಕನ್ನಡತ್ವದ ಬಗ್ಗೆ ಏನು ಹೇಳಿದರು ಇದನ್ನು ನೋಡಿದರೆ ಪಂಪಯುಗ ಕನ್ನಡಿಗರ ಅಸ್ಮಿತೆಯ ವಿಸ್ಮೃತಿ ಯುಗ, ಬಸವಯುಗ ಕನ್ನಡಿಗರ ಅಸ್ಮಿತೆಯ ಜಾಗೃತಿ ಯುಗ ಅಂತೆ. ಯಾಕಂದರೆ 10ನೇ ಶತಮಾನದ ಕವಿಗಳು ಇವೆಲ್ಲ ಉತ್ತರ ಭಾರತ ಬಂದಂಥ ವಲಸೆ ಧರ್ಮಗಳಿವೆಲ್ಲವು. ವೈದಿಕ, ಜೈನ, ಶೈವ, ಬೌದ್ಧ ಇವೆಲ್ಲ ಉತ್ತರ ಭಾರತದ ವಲಸೆ ಧರ್ಮಗಳು. ನಮ್ಮಲ್ಲಿ ಧರ್ಮವೇ ಮುಖ್ಯವಾದ ಕಾರಣವಾಗಿ ಸಾಹಿತ್ಯಕ್ಕೆ ಅದು ವಸ್ತು ಆಯಿತು. ಹೀಗಾಗಿ ಪಂಪ ಹೇಳಿದ್ದೇನು, ತನ್ನ ವಲಸೆ ಧರ್ಮದಲ್ಲ ಜೈನ ಧರ್ಮವನ್ನೇ ಆತ ಪ್ರತಿಪಾದನೆ ಮಾಡಿದ. ಆಮೇಲೆ ಕುಮಾರವ್ಯಾಸ ಮೊದಲಾದಲ್ಲೇ ಹೇಳಿದರು, ತಮ್ಮ ವಲಸೆ ಧರ್ಮವಾದ ವೈದಿಕವನ್ನೇ ಕುರಿತು ಹೇಳಿದರು. ಕನ್ನಡ ಧರ್ಮದ ಬಗ್ಗೆ, ಕನ್ನಡತ್ವದ ಬಗ್ಗೆ, ಕನ್ನಡದ ಅಭಿಮಾನದ ಬಗ್ಗೆ, ಕರ್ನಾಟಕದ ಪರಂಪರೆಯ ಬಗ್ಗೆ ಅವರು ಏನೋ ಮಾತಾಡಿದರೂ ಸಹ ಅದು ಆನುಷಂಗಿಕವಾಗಿ ವಿನಃ ಅದು ಮುಖ್ಯವಾಗಿ ಇಟ್ಕೊಳ್ಳಿಲ್ಲ. ಇದನ್ನು ಗಮನಿಸಿದಂಥ ಸ್ಥಳೀಯರಲ್ಲ, ಈ ವಲಸೆ ಧರ್ಮಗಳಿಗೆ ಒಂದು ವಿರುದ್ಧವಾಗಿ ನಿಂತರು ಸ್ಥಳೀಯರು. ಮಾಧವ ಚೆನ್ನಯ್ಯ, ಡೌರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಅಕ್ಕ ಮಹಾದೇವಿ, ಗೊಗ್ಗವ್ವೆ ಮೊದಲಾದೆಲ್ಲ ಈ ಕಾರ್ಮಿಕ ವರ್ಗ ದುಡಿಯುವ ಜನ ಅದಲ್ಲ, ಇದು ಎದ್ದು ನಿಂತು ನಮ್ಮ ಅಸ್ಮಿತೆ ನಾಶ ಇದರಿಂದ, ಇಂಥ ಸಾಹಿತ್ಯವನ್ನು ಓದೋದ್ರಿಂದ ನಮ್ಮ ಅಸ್ಮಿತೆ ನಾಶ ಆಗ್ಯದ, ಅದಕ್ಕಾಗಿ ಅಸ್ಮಿತೆ ಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ದೊಡ್ಡ ಹೋರಾಟವನ್ನೇ ಬಸವಣ್ಣ ನೇತೃತ್ವದೊಳಗೆ ಕೈಗೆತ್ತಿಕೊಂಡಿದ್ದು ನಮಗೆ ಗೊತ್ತಾಗ್ತದೆ. ಇದರಿಂದಾಗಿ ಏನಾಗ್ಬಿಡ್ತಂದ್ರೆ, ಅಕ್ಕ ಮಹಾದೇವಿಯಂಥ ಸಾಮಾನ್ಯ ಕನ್ನಡಿಗರ ದೃಷ್ಟಿಯಿಂದ, ಸಾಮಾನ್ಯ ದೃಷ್ಟಿಯಿಂದ ಅಂಥ ಒಬ್ಬ ಮಹಿಳೆ ಹರಿಹರನ ರಗಳೆಯೊಳಗೆ ಆಕೆ ಕಥಾನಾಯಕಿ ಆಗ್ತಾಳೆ. ಆಮೇಲೆ ಗಿರಿಜೆ ನಿಜವಾಗಿಯೂ ಮೂಲತಃ ಕುಮಾರ ಸಂಭವ ಇದ್ದದ್ದನ್ನು ಅವ ಗಿರಿಜಾ ಕಲ್ಯಾಣ ಮಾಡ್ತಾನೆ. ಒಂದು ಹೆಣ್ಣನ್ನ ಕಥಾನಾಯಕಿಯನ್ನ ಮಾಡ್ತಾನೆ. ಮತ್ತ ಇಂಥ ಒಂದು ಪರಂಪರೆ 12ನೇ ಶತಮಾನದ ತರುವಾಯ ನಮ್ಮಲ್ಲಿ ಆರಂಭ ಆಗ್ತದೆ. ಆದ್ದರಿಂದ ಶಾಸ್ತ್ರದಲ್ಲಿ ಅದು ಸ್ವಲ್ಪ ಅರಕ್ಷಿತ ಮಹಿಳೆ ಇದ್ರೂ ಸಹ ಅದು ಅಲ್ಲ, ಅಲ್ಲಿ ಇದ್ರೂ ಸಹ ಅಷ್ಟೇನು ಪರಿಣಾಮಕಾರಿಯಾಗಿ ಎಷ್ಟು ಮಾಸ್ತಿಕಲ್ಲವೇ, ಸುಮಾರು ಒಂದು 1000 ಮಾಸ್ತಿಕಲ್ ಇರಬಹುದು, ಅದರೊಂದು 100 ಮಾಸ್ತಿಕಲ್ಲ ಮಾತ್ರ ಹೆಸರು ಬರ್ತದೆ. ಉಳಿದರ ಬರೀ 40 ಅವ್ರ ಹೆಸರು ಬರ್ತದೆ. ಉಳಿದರ ಬರೀ ಶಿಲ್ಪಗಳು ಅಷ್ಟೇ, ಹಿಂಗೆ ಕೈ ಎತ್ತಿತ್ತಂತ ಶಿಲ್ಪ. ಅಂದ್ರೆ ಹೆಣ್ಣಿಗೆ ಮತ್ತು ಹೋರಾಟ ಮಾಡುವಂತ ವೀರರಿಗೆ ಎಲ್ಲಿಯೂ ನಮ್ಮ ಸ್ಥಾನ ಸಿಕ್ಕಿಲ್ಲ. ಅದು ಹೋರಾಡಿ ಸಾಯ್ಬೇಕು, ಇದು ಅವ ಸತ್ ಕೂಡಲೇ ಈಕಿನೂ ಸತ್ತು ಹೋಗ್ಬೇಕು, ಇಷ್ಟೇ ಅದೇ ನಿಜವಾಗಿಯೂ ಬರೆದಿದ್ದು. ಆ ಕಾಲದ ಏನು ರಾಜವರ್ಗ ಮತ್ತು ಪುರೋಹಿತ ವರ್ಗ ಶಾಸನಗಳಂದ್ರೆ ಆರಂಭದೊಳಗೆ ಸ್ವಸ್ತಿ ಸಮಸ್ತ ಭುವನಾಶ್ರಯ, ಶ್ರೀ ಪೃಥ್ವಿ ವಲ್ಲಭ, ಮಹಾರಾಜಾದಿರಾಜ ಪರಮೇಶ್ವರ, ಹೀಗೆ ಶುರುವಾಗಿ ಅರ್ಧಕ್ಕಿಂತ ಹೆಚ್ಚು ಅವ್ರ ಬಗ್ಗೆ ಬರ್ತದೆ. ಆಮೇಲೆ ಅರ್ಧಕ್ಕಿಂತ ಹೆಚ್ಚು ಆ ಪುರೋಹಿತ ದಾನ ಅವ್ರ ಬಗ್ಗೆ ಬರ್ತದೆ. ಬಂದು ಕೊನೆಗೆ ಏನಾಗ್ತದೆ, ಇಷ್ಟು ದಾನ ತಗೊಂಡ್ರೆ ಬರ್ತದೆ. ಅಲ್ಲಿ ಏನು ಸಾಮಾನ್ಯ ವರ್ಗದ ಒಂದು ದಾಖಲೆ ಶಾಸನದೊಳಗೆ ಅಷ್ಟೇನು ಕಾಣೋದಿಲ್ಲ ಅಂತ ಅನಿಸ್ತದೆ. ಸರ್, ಒಂದು ನಿಮಿಷ, ಶೆಟ್ಟರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ತಾವು ಏನು ಹೇಳಿದ್ರೆ, ಈ ವೈದಿಕ ಸಮಾಜದ ಪ್ರಾಬಲ್ಯ ಆಗಲಿ ಅಥವಾ ಈ ಸಂಸ್ಕೃತ ಭಾಷೆ ಸಾಹಿತ್ಯ ಇವುಗಳ ಪ್ರಭಾವ ಆಗಲಿ, ಇದನ್ನು ಬ್ರಾಹ್ಮಣೀಕರಣ ಮತ್ತು ಸಂಸ್ಕೃತೀಕರಣ ಅಂತ ಹೇಳಿ ಗುರುತಿಸಿರುವಂತಹದ್ದು ಕಾಣಿಸ್ಕೊಂಡಿದೆ ಒಂದ್ 2-3 ಕಡೆ. ಶಾಸನಗಳು ಅಂತಂದ್ರೆ ಅದೇ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಇವೆ. ಆದರೆ ಶೆಟ್ಟರ್ ಅವರು ಈಗ ಮೊದಲ ಸಹಸ್ರಮಾನದ ಶಾಸನಗಳನ್ನು ಕುರಿತ ಹಾಗೆ ತುಂಬಾ ಸೂಕ್ಷ್ಮವಾಗಿ ವಿಸ್ತಾರವಾಗಿ ಅಭ್ಯಾಸವನ್ನು ಮಾಡಿದ್ದಾರೆ. ಅವರು ಅವರ ಶೋಧಗಳಿವೆಯಲ್ಲ, ಆ ಶೋಧಗಳನ್ನು ಕುರಿತ ಹಾಗೆ ಒಂದು ಚೂರು ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲ, ಗೊತ್ತಾಯ್ತು. ಆ ಹಿನ್ನೆಲೆಯನ್ನು ಸೇರಿಸಿ ಇದನ್ನು ಸೇರಿಸ್ತೇವೆ.
ಇದಿಷ್ಟೇ ಹೇಳು ಅಥವಾ ಹಿಂದೆ ಇಲ್ಲ ಅದನ್ನು ಸೇರಿಸಿ ಹೇಳ್ಬಿಡಿ. ಸ್ತ್ರೀವಾದಿಗಳ ಬಗ್ಗೆ ಇತಿಹಾಸ ನೋಡೋದು ದೃಷ್ಟಿಕೋನ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಾರಾಸಗಟಾಗಿ ಒಂದು ಆಕಾರಗಳನ್ನು ನೋಡೋ ಒಂದು ಪ್ರವೃತ್ತಿ 19ನೇ ಶತಮಾನ 20ನೇ ಶತಮಾನ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಕೆಲವು ಪದಗಳನ್ನ, ವಾಕ್ಯಗಳನ್ನ, ವಿಚಾರಗಳನ್ನ ಹೆಕ್ಕೊಂಡು ಆಕಾರಗಳಿಂದ ಇದು ಹೀಗಿತ್ತು ಈ ಸಮಾಜ ಅಂತಂತ ಹೇಳೋದು. ಇದು ಎಷ್ಟು ಡೇಂಜರಸ್ ಅಂತಂತ ಹೇಳಿದ್ರೆ ಅಪಾಯಕಾರಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಒಂದು ಸ್ಟೇಟ್ಮೆಂಟು, ಹಾಫ್ ಟ್ರೂತ್ ಕೊಟ್ಟಾಗ ಅದು ನಮ್ಮನ್ನ ಮೂರ್ಛೆಗೊಳಿಸುವಷ್ಟು ಅಟ್ರಾಕ್ಟಿವ್ ಆಗಿರ್ತದೆ. ಈ ವಿಧಾನ ಈಗ ಬದಲಿಯಾಗಬೇಕಾಗಿದೆ. ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಸರ್. ಈಗ ಸ್ತ್ರೀ ಬಗ್ಗೆ ಬಂದಾಗ ಬೌದ್ಧ ಮತ್ತು ಜೈನ ವರ್ಗಗಳಲ್ಲಿ ಬಂದಾಗ ಸ್ತ್ರೀಗೆ ಅತ್ಯಂತ ಹೆಚ್ಚಿನ ಸ್ಥಾನ ಇರೋದು ನಮ್ಮಲ್ಲಿ ಶಾಸನಗಳ ಮೂಲಕನೂ ಗೊತ್ತಾಗುತ್ತೆ. ಬೌದ್ಧ ಒಂದು ಪರಿಸರದೊಳಗೆ ಅಂದ್ರೆ ಕ್ರಿಸ್ತಶಕ ಆರಂಭದಿಂದ ಹಿಡಿದು ಕ್ರಿಸ್ತಶಕ 4ನೇ ಶತಮಾನದವರೆಗೂ ದಾನದತ್ತಿಗಳನ್ನು ಕೊಟ್ಟವರ ಒಂದು ಪಟ್ಟಿಯನ್ನು ಮಾಡಿದರೆ ಸ್ತ್ರೀಯರೇ ಹೆಚ್ಚು ಕೊಟ್ಟಿದ್ದು, ಸ್ತ್ರೀಯರೇ ಹೆಚ್ಚು ವಾದ ಮಾಡಿದ್ದು. ಅದು ಒಂದು ಕಲ್ಪನೆ ಇದೆ. ಅದೊಂದು ಸಾಕಷ್ಟು ವಿಚಾರ ಈಗಾಗಲೇ ಬಂದಿದೆ, ಹೊರಗಡೆ ಬಂದಿದೆ, ನಾನು ಬರೆದಿದ್ದೀನಿ. ಎರಡನೇ ಹಂತದೊಳಗೆ ಇಲ್ಲ, ಗಂಡ ಕೊಟ್ಟದ್ದಲ್ಲ ಅದು. ಇಲ್ಲ ಮಾತೃ ಪ್ರಧಾನವಾದ ಅವಳಿಗೆ ತನ್ನದಾದಂಥ ಒಂದು ಸ್ವತ್ತು ಇತ್ತು ಅನ್ನೋದನ್ನ ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಗಂಡನಿಂದ ಬಂದಿದ್ದಾಗಿದ್ದರೆ ನಮ್ಮ ಮಧ್ಯಕಾಲೀನ ಶಾಸನಗಳಲ್ಲಿ ಬರ್ತದೆ, ಅವನ ಕೃಪೆಯನ್ನ ಬೇಡಿ ನಾನು ಕೊಟ್ಟೆ ಅನ್ನೋದನ್ನ ಅದು ಬರುತ್ತದು. ಅದು ಅಲ್ಲ. ಅದು ಎರಡನೇದು, ಈ ಜೈನರ ಸಂದರ್ಭಗಳಿಗೆ ಬಂದಾಗ ಕೂಡ ಸ್ವಲ್ಪ ನಮಗನ್ಸುತ್ತೆ ಅವಳಿಗೂ ಒಂದು ಸ್ವತಂತ್ರ ಇತ್ತು, ಅವಳಿಗೂ ಒಂದು ಆಸ್ತಿ ಇತ್ತು, ಅವಳಿಗೊಂದು ಅಧಿಕಾರ ಇತ್ತು, ಕೊಡುವಂತ ಅಧಿಕಾರ ಇತ್ತು ಅಂತ. ಸರ್, ಪ್ರತ್ಯೇಕ ಆಸ್ತಿ ಇರೋದ್ರ ಬಗ್ಗೆ ಎಲ್ಲೂ ಉಲ್ಲೇಖಗಳು ಅವರ ಹಣ ಗಳಿಕೆಯ ಒಂದು ಕೆಲಸವನ್ನು ಅವ್ರು ಮಾಡ್ತಿರ್ಲಿಲ್ಲ. ಪ್ರತ್ಯೇಕ ಆಸ್ತಿ ಇಲ್ಲ ಅನ್ನೋದ್ರ ಬಗ್ಗೆನೂ ಅದು ಯಾವುದು ನಮಗೆ ಆಧಾರಗಳಿಲ್ಲ. ಅವ್ರು ಕೊಡಬೇಕಾದಾಗ, ಒಬ್ಬ ವ್ಯಕ್ತಿ ಕೊಡಬೇಕಾದಾಗ ಅವರಿಗೆ ಸಂಪತ್ತು ಇದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾರೋ ಒಂದು ಬಾರೋ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ವೈದಿಕ ಸಂಪ್ರದಾಯಕ್ಕೆ ಬಂದಾಗ ಇದು ಬೇರೆ ಆಗುತ್ತದೆ. ನನ್ನ ಅಭ್ಯಾಸದೊಳಗೆ ಮೊದಲನೇ ಸಹಸ್ರಮಾನದ ವೈದಿಕ ವ್ಯವಸ್ಥೆಯನ್ನು ನೋಡಿದಾಗ ಅಲ್ಲಿ ಸ್ತ್ರೀಗೆ ಯಾವ ಒಂದು ಸ್ಥಾನವೂ ಇಲ್ಲ. ಯಾವ ದತ್ತಿ ದಾಖಲೆಗಳನ್ನು ಕೊಟ್ಟದ್ದು ನಾವು ಕಂಡಿಲ್ಲ. ಇದನ್ನು ಬೇಕಾದ್ರೆ ನೀವು ಹೊರಗಲ್ಲಿಗೆ ಹಚ್ಚಿ ನೋಡಬಹುದು. ಅಂದ್ರೆ ಈ ಮೂರು ವರ್ಗಗಳನ್ನು ನಾವು ನೋಡಿದಾಗ ಮೂರು ಸಮಾಜಗಳು ಬೇರೆ ಬೇರೆ ದೃಷ್ಟಿಯೊಳಗೆ ಸ್ತ್ರೀಯನ್ನು ಕಂಡು ಅನ್ನೋದು ಒಂದು ಸ್ಥೂಲವಾದಂತ ಒಂದು ಕಲ್ಪನೆ ಬರ್ತದೆ. ಇನ್ನು ಸತಿ ಬಗ್ಗೆ ಬಂದಾಗ ಸತಿ ಬೇಡಿ ಇಲ್ಲ ಒಂದು ಇದು ಹೇಳಲೇಬೇಕು ನಾನು. ಯಾತಕ್ಕಂತಂದ್ರೆ ಗುಂಡಮೊಬ್ಬೆ ಮತ್ತು ಅತ್ತಿಮೊಬ್ಬೆಯ ಒಂದು ಪ್ರಸಂಗ, ವ್ಯಾಖ್ಯಾನ ಏನಿದೆ ಅಜಿತ್ ಪುರಾಣದಲ್ಲಿ ಬರುತ್ತೆ. ಇದು ಮಾಡರ್ನ್ ಕ್ರಿಟಿಕ್ಸ್ ಕೂಡ ಕೊಡದಷ್ಟು ವ್ಯಾಖ್ಯಾನ ಇದೆ. ಗುಂಡಮೊಬ್ಬೆ ಮತ್ತು ಅತ್ತಿಮೊಬ್ಬೆ ಈ ಸತಿ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ, ಪುರುಷರು ಇಷ್ಟೊಂದು ಅವತಾರ, ಇಷ್ಟೊಂದು ಉರಿದಾಡಿ ನಮ್ಮನ್ನ ಹಿಂದಕ್ಕಿಟ್ಟು ಈಗ ಸತ್ತಿದ್ದಾರೆ, ಅವರಿಂದ ನಾವು ಹೋಗ್ಬೇಕಂತ ಗುಂಡಮೊಬ್ಬೆ ಕೇಳಿದಾಗ ನಾವು ಧರ್ಮ ಹೋಗ್ಬೇಕು ಅಂತ ಎಂಥ ವ್ಯಾಖ್ಯಾನ ಇದೆ, ಅದು ಎಂಥ ಡೈಲಾಗ್ ಇದೆ ಅಂತ ಹೇಳಿದ್ರೆ ಅದು ಒಂದೇ ಡೈಲಾಗ್ ಸಾಕು ನಮಗೆ ನಮ್ಮ ಸಮಾಜವನ್ನು ಪ್ರದರ್ಶನ ಮಾಡಲಿಕ್ಕೆ. ಇದು ಒಂದು. ಎರಡನೇದು, ನಿಮ್ಮ ಪ್ರಶ್ನೆಗೆ ಬರ್ತೀನಿ ನಾನು. ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಹೇಳಿದೆ, ಯಾಕೆಂದ್ರೆ ಇವತ್ತಿನ ಪ್ರಶ್ನೆಗಳನ್ನ ಕೇಳೋದಿದೆ. ಸಂಸ್ಕೃತೀಕರಣ ಮತ್ತು ಬ್ರಾಹ್ಮಣೀಕರಣ ಅನ್ನೋದನ್ನ ನಮ್ಮ ಸಮಾಜಶಾಸ್ತ್ರಜ್ಞರು ಬಹಳಷ್ಟು ಪ್ರಸಾರ ಮಾಡಿದ್ದಾರೆ. ಇದನ್ನು ನಾನು ಇಲ್ಲಿವರೆಗೂ ಒಪ್ಕೊಂಡಿದ್ದೆ. ಈಗ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದಕ್ಕೆ ಕಾರಣ ಏನಂದ್ರೆ, ನಾವು ಎರಡು ವರ್ಗದ ಭಾಷೆಯ ವರ್ಗದ ಶಾಸನಗಳನ್ನು ನೋಡಿದಾಗ ಸುಮಾರು 300 ಶಾಸನಗಳು ಸಂಸ್ಕೃತದಲ್ಲಿದ್ದಾವೆ, ಮೊದಲನೇ ಸಹಸ್ರಮಾನಕ್ಕೆ ಸಂಬಂಧಪಟ್ಟದ್ದು. ಸುಮಾರು 2000 ಶಾಸನಗಳು ಕನ್ನಡದಲ್ಲಿದ್ದಾವೆ. ಈ ಕನ್ನಡದಲ್ಲಿರ್ತಕ್ಕಂಥ ಶಾಸನಗಳು ಕೊಡ್ತಕ್ಕಂಥ ಸಮಾಜವೇ ಬೇರೆ, ಸಂಸ್ಕೃತ ಶಾಸನಗಳು ಕೊಡ್ತಕ್ಕಂಥ ಸಮಾಜವೇ ಬೇರೆ. ಇದು ಮೊದಲನೇದು. ಈಗ ಎನ್ ಶ್ರೀನಿವಾಸ್ ಅವರು, ಶೆಲ್ಡನ್ ಪೋಲಾಕ್ ಅವರು ಇವರೆಲ್ಲರೂ ವಾದ ಮಾಡಿದ ಹಾಗೆ ಸ್ಯಾನ್ಸ್ಕ್ರಿಟೈಸೇಷನ್ ಪ್ರೋಸೆಸ್ಸು ವಿಶ್ವವ್ಯಾಪಿ ಇದು ಎಲ್ಲದೂ ಅದು ಬಹಳ ದಿವಸದಿಂದ ನನಗೆ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನನ್ನ ಸಂಗಮ್ ತಮಿಳುಗಂನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆದರೆ ಇತ್ತೀಚಿನ ಪುಸ್ತಕದಲ್ಲಿ ಅದನ್ನು ಪ್ರಧಾನ ವಸ್ತುವಾಗಿ ಇಟ್ಕೊಂಡು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅದರ ಒಂದು ತಿರುಳನ್ನು ನಮಗೆ ಹೇಳ್ತೀನಿ. ಸಂಸ್ಕೃತೀಕರಣ
ಮತ್ತು ಬ್ರಾಹ್ಮಣೀಕರಣ ಅನ್ನೋ ಎರಡೂ ಪದಗಳು ಒಂದೇ ಪದವನ್ನು ಒಂದೇ ಮಗ್ಗಲನ್ನು ಸೂಚಿಸುವುದಿಲ್ಲ. ದೇ ಆರ್ ನಾಟ್ ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಇದನ್ನು ನಾವು ಮೊದಲು ಗೊತ್ತಿಟ್ಕೋಬೇಕಾಗಿದೆ. ಇದಕ್ಕೆ ಯಾಕೆ ಕಾರಣ ಅಂತಂದರೆ, ಮೊದಲನೇ ಸಹಸ್ರಮಾನದ ಒಂದು ಆಕರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಸಂಸ್ಕೃತ ಅಂದರೆ ವೈದಿಕನ ಒಂದು ದತ್ತಿ ಶಾಸನಗಳ ಸಂಸ್ಕೃತ, ಬ್ರಾಹ್ಮಣ ಅಂದರೆ ವೈದಿಕ, ಉಳಿದ ಬ್ರಾಹ್ಮಣರಲ್ಲ ವೈದಿಕ. ಅದರಲ್ಲಿ ನಾವು ಅಂತರ ಮಾಡಬೇಕಾಗಿದೆ. ವೈದಿಕ ಅಂದಾಗ ಅವನು ಬ್ರಾಹ್ಮಣ, ದತ್ತಿ ಶಾಸನ ಮಾತ್ರ ಸಂಸ್ಕೃತ. ಅದನ್ನು ಬಿಟ್ಟು ಮೊದಲನೇ ಸಹಸ್ರಮಾನದಲ್ಲಿ ಒಬ್ಬ ಕವಿ, ಒಬ್ಬ ವಿಚಾರಕಾರ, ಒಬ್ಬ ಅತ್ಯಂತ ಅಪರೂಪದ ವ್ಯಕ್ತಿ ವೈದಿಕನು ಇಲ್ಲೇ ಇಲ್ಲ. ಒಬ್ಬ ವೈದಿಕನನ್ನು ನಾವು ಕಾಣೋದಿಲ್ಲ. ಅಂದರೆ ನಾವು ಯಾವುದೋ ಒಂದು ಅಭಿಪ್ರಾಯದೊಳಗೆ ತೇಲ್ಕೊಂಡು ಬಂದು ಸಂಸ್ಕೃತವನ್ನು ಬ್ರಾಹ್ಮಣರ ಮಾತ್ರ ಬರಿತಾ ಇದ್ರು, ಅವರು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಿರಲಿಲ್ಲ ಅನ್ನೋ ಒಂದು ನೆಗೆಟಿವ್ ಒಂದು ಕಲ್ಪನೆಯನ್ನು ಸೃಷ್ಟಿಸಿದ್ದೀವಿ. ನಾನು ನನ್ನ ಸಂಶೋಧನೆ ಮೂಲಕ ಹೇಳ್ತಾ ಇದ್ದೇನೆ, ಮೊದಲನೇ ಸಹಸ್ರಮಾನದೊಳಗೆ ಸಂಸ್ಕೃತದ ದಾಖಲೆಗಳನ್ನು ಬ್ರಾಹ್ಮಣರು ಬರಿತಾ ಇರಲಿಲ್ಲ. ಬ್ರಾಹ್ಮಣರು ಬರಲಿಕ್ಕೆ ತ್ವಷ್ಟಕಾರರು, ವಿಶ್ವಕರ್ಮಿಗಳು ಬಿಡಲಿಲ್ಲ. 100ಕ್ಕೆ 95 ಶಾಸನಗಳನ್ನು ಬರೆದವರು ವಿಶ್ವಕರ್ಮಿಗಳು. ಆದರೆ ಸಂಸ್ಕೃತವನ್ನು ದುಡಿಸ್ಕೊಂಡಂಥವ್ರು ಅವರು. ಅಲ್ಲಿ ಬ್ರಾಹ್ಮಣನಿಗೆ ಅವಕಾಶವೇ ಇಲ್ಲ ಅನ್ನೋದನ್ನು ನಾನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಇರಲಿ. ಇನ್ನು ಸಂಸ್ಕೃತೀಕರಣ ಬ್ರಾಹ್ಮಣೀಕರಣ ಒಂದೇ ಆಗಿದ್ದಾಗ ಅದನ್ನು ಆ ದ್ವೇಷ, ಸಂಸ್ಕೃತವನ್ನು ಶೂದ್ರರು ಕಲೀಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿ ನಾವೇನು ಸ್ಥೂಲವಾಗಿ ಕಲ್ಪನೆ ಇಟ್ಕೊಂಡಿದ್ದೀವಿ, ಅವ್ರಿಗೆ ಅದರಲ್ಲಿ ಆಸಕ್ತಿನೇ ಇರಲಿಲ್ಲ. ಮೊದಲನೇ ಸಹಸ್ರಮಾನದ ನಾವು ಬ್ರಾಹ್ಮಣರನ್ನು ತೆಗೆದುಕೊಂಡ್ರೆ, ಅದರಲ್ಲಿ ವೈದಿಕರನ್ನು ತೆಗೆದುಕೊಂಡ್ರೆ, ಅವರಿಗೆ ವೈದಿಕ ವೃತ್ತಿಯನ್ನು ಬಿಟ್ಟು ಅದರಿಂದ ಬರ್ತಕ್ಕಂಥ ಉತ್ಪನ್ನವನ್ನು ಬಿಟ್ಟು ಬೇರೆ ಯಾವ ಆಸಕ್ತಿನೂ ಇರಲಿಲ್ಲ. ಅವರು ಸಮಾಜದೊಡನೆ ಸ್ಪಂದಿಸಲೇ ಇಲ್ಲ. ಅದು ಬಹಳ ಮುಖ್ಯವಾದಂಥ ವಿಷಯ. ತಮ್ಮದೇ ಒಂದು ಗುಂಪು ಮಾಡಿಕೊಂಡು, ವರ್ಗ ಮಾಡಿಕೊಂಡು, ತಮ್ಮದೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ರಾಜರನ್ನು ಪ್ರೀತಿಪಡಿಸಿಕೊಳ್ತಾ ಬಂದಂಥ ಒಂದು ವ್ಯವಸ್ಥೆ ಇದೆ. ಜನಸಾಮಾನ್ಯರ ಜೊತೆಗೆ ಅವರು ಹೊಂದಿಕೊಳ್ಳೇ ಇಲ್ಲ. ಇವು ಎರಡು ಮುಖ್ಯವಾದಂಥ ವಿಷಯಗಳಿವೆ. ಇವು ಬಹಳ ದೊಡ್ಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಸಂಸ್ಕೃತೀಕರಣ ಮತ್ತು ವ್ಯಾಕರಣ. ನೋಡೋಣ ಅದನ್ನು. ಈಗ ಇವತ್ತಿನ ಈ ಪ್ರಚಲಿತವಾದಂತಹ ಸಂಶೋಧನೆಯ ಪ್ರವೃತ್ತಿಗಳಲ್ಲಿ ಸಮುದಾಯದ ಸಂಶೋಧನೆ ಎನ್ನುವುದು ವಿಶೇಷವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಅಂದರೆ ವಿವಿಧ ಸಮುದಾಯಗಳಿಗೆ ಸಂಬಂಧಿಸಿದಂತಹ ಅವುಗಳಿಗೆ ಸಂಬಂಧಿಸಿದಂತಹ ಸಂಶೋಧನೆಗಳನ್ನು ಮಾಡಿ, ಕುರುಬ ಜನಾಂಗ ಇರಬಹುದು, ಅಥವಾ ಬೇಡ ಗುಂಪಿರಬಹುದು, ಅಥವಾ ಮಡಿವಾಳ ಗುಂಪಿರಬಹುದು, ದೇಡ್ರ ಗುಂಪಿರಬಹುದು, ಇಂಥವನ್ನ ಬಹಳ ವ್ಯಾಪಕವಾದ ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ಕೈಗೊಂಡು ಉಪಸಂಸ್ಕೃತಿಗಳನ್ನು ನಮ್ಮ ಪ್ರಧಾನ ಸಂಸ್ಕೃತಿಗೆ ಸೇರಿಸುವಂತಹ ಪ್ರಯತ್ನವನ್ನು ನಮ್ಮ ಇವತ್ತಿನ ಜನಾಂಗದ ತಲೆಮಾರಿನ ಸೇರಿಸ್ತಾ ಇದ್ದಾರೆ. ಅದನ್ನು ಇದು ನಿಜವಾಗಿಯೂ ಕೂಡ ಸಾಮಾಜಿಕವಾದಂತಹ ಜಾಗೃತಿ, ಎಚ್ಚರ ಇವುಗಳ ಹಿನ್ನೆಲೆಯಲ್ಲಿ ತುಂಬ ಅತ್ಯಗತ್ಯ. ಆದರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ, ಸಾಹಿತ್ಯಿಕ ಸಂಶೋಧನೆಯಲ್ಲಿ ಇವುಗಳನ್ನು ಬಳಸಿಕೊಳ್ಳುವಂತಹ ಬಗೆ ಹೇಗೆ ಅಂತ ಹೇಳಿ ತಾವೇನಾದರೂ ಆಲೋಚನೆ ಮಾಡಿದ್ದೀರಾ? ನೋಡಿ, ಮೊದಲು ನಮ್ಮ ಸಂಶೋಧನೆ ಅಂದರೆ ಕೇವಲ ಸಾಹಿತ್ಯ ಮತ್ತು ಶಾಸನ ಇವುಗಳಿಗೆ ಪ್ರಧಾನವಾಗಿ ಗಮನ ಕೊಟ್ಟಿದ್ದೇವೆ ನಾವು. ಆದರೆ ಇತ್ತೀಚೆ ಇದು ಹೋಯಿತೋ ಓರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ. ಇದು ಕುವೆಂಪು ಹೇಳ್ತಾರೆ, ಹೋಯಿತೋ ಓರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ ಅಂತ. ಹೀಗಾಗಿ 20 ಮತ್ತು 21ನೇ ಶತಮಾನದೊಳಗೆ ಎಲ್ಲ ಸಮಾಜಗಳ ಬಗ್ಗೆ ಗಮನ ಕೊಡುವ ಒಂದು ಪ್ರವೃತ್ತಿ ನಾವು ಬೆಳೆಸ್ಕೊಂಡಿವಿ. ಅದು ಬಹಳ ಸ್ತುತ್ಯವಾದದ್ದು. ಈ ದೃಷ್ಟಿಯಿಂದ ಸಮಾಜದೊಳಗೆ ಕಂಡು ಬರುವಂಥ ಅಂಶಗಳು, ಸಾಹಿತ್ಯದೊಳಗೆ ಅದು ಪ್ರತಿಬಿಂಬಿತವಾದ ರೀತಿಗಳು, ಇವನ್ನೆಲ್ಲ ನಾವು ತುಲನೆ ಮಾಡಿ ನಾವು ಸಾಹಿತ್ಯದೊಳಗೆ ಆ ಸಮಾಜ ಹೇಗೆ ಮೂಡಿದೆ ಮತ್ತು ಆ ಸಮಾಜ ಆ ಸಾಹಿತ್ಯ ಆ ಸಮಾಜವನ್ನು ಹೇಗೆ ಕಂಡಿದೆ, ಇವೆರಡೂ ದೃಷ್ಟಿಯಿಂದಲೂ ಅಭ್ಯಾಸ ಮಾಡೋದು ಇವತ್ತು ಬಹಳ ಅವಶ್ಯ. ಯಾಕಂದರೆ ಸಾಹಿತ್ಯದೊಳಗೆ ಕೆಲವು ಸಮಾಜಗಳ ಚಿತ್ರಣ ಬರ್ತದೆ, ಆದರೆ ಅದು ಇವತ್ತು ಹೊರಗೆ ಸಮಾಜ ನೋಡಿದರೆ ಹಾಗಿಲ್ಲ ಅಂತ ಅನಿಸ್ತದೆ ಕೆಲವು ಸಂದರ್ಭದೊಳಗೆ. ಅದರಿಂದ ಇಂಥ ಒಂದು ತೌಲಿಕವಾದಂಥ ಒಂದು ಅಭ್ಯಾಸ ಮಾಡಲಿಕ್ಕೆ ಇವೇನು ಉಪಸಂಸ್ಕೃತಿಗಳದಾವಲ್ಲ, ಉಪಸಂಸ್ಕೃತಿಗಳ ಒಂದು ಅಧ್ಯಯನ ಅವಶ್ಯದ.
ಅದು ಸರಿಯಾದ ರೀತಿಯೊಳಗೆ ನಡೆದ ಇನ್ನೂ ಮುಂದುವರಿಬೇಕಂತ ಅನಿಸ್ತದೆ. ಸರ್, ಇಲ್ಲೊಂದು ಮಾತನ್ನು ನಾನು ಸೇರಿಸಲಿಕ್ಕೆ ಹೇಳಿ, ಇಷ್ಟಪಡ್ತೇನೆ. ಇತ್ತೀಚೆಗಿನ ವಿಶ್ವದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಚರಿತ್ರಜ್ಞರು ಕಟ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ಅಂತಂದ್ರೆ ಸಬಾಲ್ಟರ್ನ್ ಹಿಸ್ಟ್ರಿ ಅನ್ನುವಂಥದ್ದು. ಕೆಳಸ್ತರದ ಕೆಳವರ್ಗದ ಜನಸಮುದಾಯಗಳು ಅವರ ಚಳುವಳಿಗಳು, ಪ್ರತಿಭಟನೆಗಳು, ಅವರ ನೋವುಗಳನ್ನ ಕಟ್ಟಿಕೊಡ್ಬೇಕು ಅನ್ನುವಂಥದ್ದು ಪ್ರಾರಂಭ ಆಯಿತು. ಆಫ್ರಿಕಾದ ಎಲ್ಲ ದೇಶಗಳು ಮತ್ತು ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಇಂತಹ ಸ್ಥಳೀಯ ಚರಿತ್ರೆಗಳು ಮತ್ತು ಕೆಳವರ್ಗದ ಚರಿತ್ರೆಗಳನ್ನ ಕಟ್ಟಿಕೊಡ್ಬೇಕು ಅನ್ನೋದು ಶುರುವಾದ ಮೇಲೆ ಅದರ ಪ್ರಭಾವದಿಂದಾಗಿಯೇ ನಮ್ಮಲ್ಲಿಯೂ ಕೂಡ ಇಂತಹ ಒಂದು ಪ್ರಕ್ರಿಯೆ 2000 ಇಸ್ವಿಯ ನಂತರದ ಪ್ರಕ್ರಿಯೆ ಇದು. ಅದಕ್ಕಿಂತಲೂ ಮುಂಚೆ ಈ ರೀತಿಯ ಸಮುದಾಯಗಳ ಬಗ್ಗಿನ ಯಾವುದೇ ಸಂಶೋಧನೆಗಳು ನಡೆದಿರಲಿಲ್ಲ. ಅಲ್ಲ ಸರಿ, ನಾನು ಕೇಳ್ತಾ ಇರುವಂತಹದ್ದು ಇದನ್ನ ಸಾಹಿತ್ಯದ ಅರ್ಥೈಸುವಿಕೆಯ ಒಳಗೆ ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ಈಗ ಅದನ್ನು ನೀವೇನಾದರೂ ಹೇಳಬಲ್ರ ಸರ್? ವ್ಯಾಪಕವಾಗಿ ಈ ಥರದ ಸಂಶೋಧನೆಗಳು, ಆಕರಗಳನ್ನು ನಾವು ದುಡಿಸ್ಕೊಳ್ಬೇಕಾದಾಗ ಮೊದಲು ವಿಧಾನವನ್ನು ನಾವು ಶಾರ್ಪನ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಇರೋ ತಕರಾರು, ನಮಗಿರೋ ಅಭಾವ ಏನಂತಂದ್ರೆ ನಮ್ಮ ವಿಧಾನಗಳು ಏನಿದ್ದಾವೆ ಆ ವಿಧಾನಗಳು ಸರಿಯಾಗಿಲ್ಲ ಅಂತ. ಈ ಸ್ಥೂಲ ಕಲ್ಪನೆಗಳು ಏನಿದ್ದಾವೆ, ಸ್ಥೂಲ ಕಲ್ಪನೆ ಯಾವ ಅರ್ಧ ಸತ್ಯವನ್ನೇ ಹೇಳ್ತಕ್ಕಂಥದ್ದು. ನಾವು ನಿಷ್ಠುರವಾಗಿ ಹೇಳಬೇಕಾಗಿದ್ದಾಗ ಅದನ್ನು ಆಳವಾಗಿ ನಾವು ಅಭ್ಯಾಸ ಮಾಡಬೇಕಾಗಿತ್ತು. ಇದು ನಮಗೆ ವ್ಯವಸ್ಥಿತವಾಗಿ ನಮ್ಮ ಆಕರಗಳಲ್ಲಿ ಇದೆ. ಒಂದು ನಾನು ಉದಾಹರಣೆಯನ್ನು ಕೊಡಬಲ್ಲೆ. 8ನೇ ಶತಮಾನದವರೆಗೂ, ಆರಂಭ ಕಾಲ ಅಂದರೆ ಸುಮಾರು 4ನೇ ಶತಮಾನದಿಂದ ಹಿಡಿದು ನಮ್ಮ ಶಾಸನಗಳು ಬರೋದಕ್ಕೆ 8ನೇ ಶತಮಾನದವರೆಗೂ ವೈದಿಕರ ಒಂದು ವ್ಯವಸ್ಥೆ, ಒಂದು ಸಮಾಜ ಅತ್ಯಂತ ಪ್ರಭಾವಿತವಾಗಿ ನಮಗೆ ಕಾಣಿಸ್ತದೆ. 8ನೇ ಶತಮಾನದ ನಂತರ ವೈದಿಕ ಸಮಾಜ ಕುಸಿದು ಬೀಳುತ್ತೆ. ವೈದಿಕ ಸಮಾಜ ಕುಸಿದು ಬೀಳುತ್ತೆ, ಬ್ರಾಹ್ಮಣ ಸಮಾಜ ಕುಸಿದು ಬೀಳುತ್ತೆ ಅಂತ ತಿಳ್ಕೊಬೇಡಿ. ಅದು ಎರಡು ಮುಖ್ಯ ಬೇರೆ ಬೇರೆ ವಿಷಯ. ಬೇರೆ ಬೇರೆ ವೈದಿಕರು ಆದ ನಂತರ ಈ ಪೌರಾಣಿಕ ಬ್ರಾಹ್ಮಣರು ಏನು ಬಂದರು, ಅವರು ನಮ್ಮ ಜೊತೆಗೆ ಬಂದಂಥವರು. ಅಂದರೆ ಕನ್ನಡ ವರ್ಗ, ಸಾಧಾರಣ ವರ್ಗ, ಸಮಾಜ ಜೊತೆಗೆ ಹೊಂದಿಕೆ ಮಾಡ್ಕೊಂತವ್ರು. ಅದನ್ನು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ವೈದಿಕರನ್ನ ಅಥವಾ ಬ್ರಾಹ್ಮಣರನ್ನು ದ್ವೇಷ ಮಾಡಬೇಕಾದಾಗ ಅಥವಾ ನಮ್ಮ ಶಾಸನಗಳಲ್ಲಿ ಅಳಿಬೇಕಾದಾಗ ಕೂಡ ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು. ಅದನ್ನು ಅವ್ರನ್ನ ಹೊಗಳಬೇಕಾದಾಗ ಕೂಡ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇಡಬೇಕು ಅಂತ. 8ನೇ ಶತಮಾನದೊಳಗೆ ಒಂದು ಅದ್ಭುತವಾದಂಥ ಸಮಾಜ ದರ್ಶನ ಆಗಿದೆ ನಮ್ಮ ಶಾಸನಗಳಲ್ಲಿ. ಅದು ಏನಂತಂದ್ರೆ 8ನೇ ಶತಮಾನ ಶ್ರೀ ವಿಜಯನ ಕಾಲಕ್ಕೆ ವೈದಿಕ ದತ್ತಿಗಳನ್ನು ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ದೂರ ಆಗ್ತಾ ಇದ್ದಾರೆ. ಸಮಾಜದಿಂದ, ವೈದಿಕರಿಂದ ದೂರ ಆಗ್ತಕ್ಕಂಥ ಒಂದು ಚಿತ್ರ ಬಂದಿದೆ. ದೂರಾಗಿ ಏನು ಮಾಡಿದ್ರು ಅಂತಂತ ಹೇಳಿದರೆ, ತಮ್ಮ ರಾಜ್ಯಕ್ಕೆ ತಮಗೆ ನಿಷ್ಠರಾದಂಥ ವ್ಯಕ್ತಿಗಳಿಗೆ ದಾನದತ್ತಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ಅಲ್ಲಿವರೆಗೂ ವೈದಿಕರಿಗೆ ಮಾತ್ರ ದಾನದತ್ತಿಗಳನ್ನು ಕೊಟ್ಟರೆ ಅದು ಪುಣ್ಯ ಕಾರ್ಯ ಅಂತ ಅನಿಸಿತ್ತು. ಅದು 8ನೇ ಶತಮಾನದ ನಂತರ ವೈದಿಕರಿಗೆ ಕೊಟ್ಟರೆ ಮಾತ್ರ ಅದು ಪುಣ್ಯ ಕಾರ್ಯ ಅಲ್ಲ, ನಮ್ಮ ರಾಜ್ಯಕ್ಕೆ, ನಮ್ಮ ಸೇವೆಯಲ್ಲಿ ನಮಗಾಗಿನೇ ಅವರು ಮುಡುಪಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರಿಗೆ ನಾವು ದಾನದತ್ತಿಗಳನ್ನು ಕೊಡಬೇಕು ಅನ್ನೋದು ಹೊಸ ಒಂದು ವ್ಯಾಖ್ಯಾನ ಬರುತ್ತೆ. ಅಲ್ಲ, ಅದು ವೀರಗಲ್ಲುಗಳು ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು. ಕೊಡುಗೆಗಳು ಅಂದರೆ ಅನೇಕ ಕೊಡುಗೆಗಳಿದ್ದಾವೆ. ಒಬ್ಬನು ಕೆರೆಯನ್ನು ಕಟ್ಟಿಸಿದಾಗ ಬಿತ್ತುವಟ್ಟ ಕೊಡುಗೆ ಅಂತಂತ ಹೇಳಿ ಬರುತ್ತೆ. ಅವನನ್ನು ಆನರ್ ಮಾಡ್ತಾರೆ. ಯಾರು ಕೆರೆಯನ್ನು ಯಾರು ಕಟ್ಟಿಸಿರ್ತಾನೋ ಅವನನ್ನು ಆನರ್ ಮಾಡ್ತಾರೆ. ಸಾಮಾಜಿಕ ಗೌರವ. ಮುತ್ತು ಕಟ್ಟಿ ಕೊಟ್ಟದ್ದು, ಕಡಗವಿಟ್ಟು ಕೊಟ್ಟದ್ದು, ಒಬ್ಬೊಬ್ಬನಿಗೆ ಒಂದೊಂದು ಪದಗಳಿದ್ದಾವೆ. ಆ ಪದಗಳನ್ನ ನಾವು ಇಲ್ಲಿವರೆಗೂ ನಾವು ಅದನ್ನು ಗುರುತಿಸೇ ಇಲ್ಲ. ಅದಕ್ಕೋಸ್ಕರ ನಮಗೆ ಸಮಾಜ ಒಂದೇ ತರ ಕಾಣಿಸ್ತಾ ಇದೆ. 8ನೇ ಶತಮಾನದಿಂದ ಹಿಡಿದು ಆನಂತರ ಬಂದಂತ ಅಂದ್ರೆ ಸರ್, ನಾನು ಹೇಳ್ತಾ ಇರೋದು ಈ ಕಾಲದಲ್ಲಿ ನಾವು ನಿಂತುಕೊಂಡು ಆ ಕಾಲದ ಶಾಸನಗಳನ್ನ ಈ ಕಾಲಕ್ಕೆ ಪ್ರಸ್ತುತ ಮಾಡುವಂತಹ ಒಂದು ಕ್ರಮವನ್ನು ನೀವು ಹೇಳ್ತಾ ಇದ್ದೀರಿ. ಈ ಕಾಲದಲ್ಲಿ ಸಮಾಜ ಇದೆ, ನಾವು ಗುರುತಿಸಲಿಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಿರಲಿಲ್ಲ. ಯಾಕಂದ್ರೆ ನಮ್ಮ ವಿಧಾನ ಒಂದು ಥರ ಕೆಟ್ಟ ವಿಧಾನವನ್ನು ನಾವು ಅನುಸರಿಸ್ತಾ ಇದ್ದೀವಿ. ಇತ್ತೀಚೆಗೆ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆ ಆಗ್ತಾ ಇದೆ. ಸರ್, ನಾನು ಕಲಬುರ್ಗಿ ಸರ್ಗೆ ಒಂದು ಪ್ರಶ್ನೆಯನ್ನು ಕೇಳುವಂತಹದ್ದಿದೆ. ಈಗ ಇವತ್ತು ನಡೀತಾ ಇರುವಂತಹ ಈ ನಮ್ಮ ಸಂಶೋಧನೆಯ ಒಳಗೆ ಈಗ ರಹಮತ್ ತರೀಕೆರೆ ಅವರು ಮಾಡಿದಂತಹ ನಾಥಪಂಥಕ್ಕೆ ಸಂಬಂಧಿಸಿದಂತಹ ಶೋಧಗಳಿರ್ಬೋದು, ಅಥವಾ ಕಲ್ಗುಡಿಯವರು ಹೇಳುವಂತಹ ಅನುಭವಕ್ಕೆ ಸಂಬಂಧಿಸಿದಂತಹ ಸಂಗತಿಗಳಿರ್ಬೋದು, ಅಥವಾ ನಮ್ಮ ಕಾವ್ಯಮೀಮಾಂಸೆ, ವಿಮರ್ಶೆ ಇತ್ಯಾದಿ ಚರ್ಚೆ ಇತ್ಯಾದಿಗಳಿರ್ಬೋದು, ಅವನ್ನ ಕೂಡ ನಾವು ಎಲ್ಲೋ ಒಂದು ಕಡೆ ನಮ್ಮ ಹಿರಿಯ ಸಂಶೋಧಕರು ಎತ್ತಿ ಅದು ಸಂಶೋಧಕರ ವಲಯಕ್ಕೆ ಬರುತ್ತೆ ಎನ್ನುವಂತಹ ಮಾತುಗಳನ್ನು ಪದೇ ಪದೇ ಹೇಳಬೇಕಾಗಿತ್ತು ಅಲ್ವಾ? ಹಾಗೆ ಹೇಳದೇ ಇರುವಂತಹದ್ದರಿಂದ
ನಮ್ಮ ಸಂಶೋಧನಾ ಕ್ಷೇತ್ರವನ್ನ ನಾವು ಎಲ್ಲೋ ಒಂದು ಕಡೆ ಸಂಕುಚಿತಗೊಳಿಸಿಕೊಳ್ಳುವಂತಹ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಮಗೆ ಅನಿಸೋದಿಲ್ವಾ? ಅಂದ್ರೆ ಸಂಶೋಧನೆಗೆ ನೀವು ಕೊಟ್ಟಿರುವಂತಹ ವ್ಯಾಪಕವಾದ ಅಥವಾ ವಿಸ್ತಾರವಾದ ಅರ್ಥ ಪರಿಕಲ್ಪನೆ ಏನಿದೆ ಅದು ಒಂದು ಹಂತದಲ್ಲಿ ಪೇಪರ್ನ ಮೇಲೆ ಉಳ್ಕೊಂಡು ಹಾಕೊಂಡು ಅದನ್ನ ಪ್ರಯೋಗದಲ್ಲಿ ಅಥವಾ ಬೇರೆ ರೀತಿಯ ಒಳಗೆ ನಾವು ಅದನ್ನ ಸೇರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅನ್ನುವಂತಹ ಕ್ರಿಯೆಗೆ ತೊಡಗಿಸ್ಕೊಳ್ದೇ ಇರುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತ ಅನ್ಸೋದಿಲ್ವಾ? ಸಂಶೋಧನೆ, ಸೀರಿಯಸ್ ಸಂಶೋಧನೆ ಓದೋರಿಗೆ ಕಡಿಮೆ ಅಂತ ಅನಿಸ್ತದೆ ನನಗೆ. ಈಗ ರಹಮತ್ ತನಿಖೇರಿ ಆಗಲಿ ಇಂಥ ಭಾಳ ರೇರ್, ಭಾಳ ಜನರು ಅಂತ ಕೆಲಸ ಮಾಡೋದಿಲ್ಲ. ಇವತ್ತು ಸಂಶೋಧನೆ ಒಂದು ದಾಳಿ ನಡೆದಲ್ಲ, ಸಂಶೋಧನೆ ಅದ ಅಂತ ಅನಿಸ್ತದೆ ನೋಡಿದ್ರು. ಇವತ್ತು ಕನ್ನಡದೊಳಗೆ ವಿಶ್ವವಿದ್ಯಾಲಯಗಳಲ್ಲಾಗಲಿ ಇತ್ತೀಚಿನ ಸಂಶೋಧನೆ ಅಂತ ನಮ್ಮ ಟೈಟಲ್ ಅದು. ಇವೆಲ್ಲ ನೋಡಿದ್ರೆ ವಿಶ್ವವಿದ್ಯಾಲಯಗಳಲ್ಲಾಗಲಿ ಆ PhD ಸಂಬಂಧ ಮಾಡುವಂಥ ಸಂಶೋಧನೆ ಆಗಲಿ ಅಥವಾ ಪ್ರಾಜೆಕ್ಟ್ ಸಂಬಂಧ 5 ಲಕ್ಷ ಬರ್ತದೆ, 10 ಲಕ್ಷ ಬರ್ತದೆ ಅಂತೇಳಿ ಮಾಡ್ತಾರಲ್ಲ, ಸಾಂಸ್ಥಿಕ ಸಂಶೋಧನೆಗಳು. ನಾನು ಎಲ್ಲೋ ಒಂದು ಕಡೆ ಮಾತಾಡಿದೆ, ಪಗಾರ ಹೆಚ್ಚಾಗಿ ನಮ್ಮ ಪ್ರಾಧ್ಯಾಪಕರು ಸೋಮಾರಿಗಳಾದರು ಅಂತ. ಪಗಾರ ಹೆಚ್ಚಾಗಿ ನಮ್ಮ ಪ್ರಾಧ್ಯಾಪಕರು ಸೋಮಾರಿಗಳಾದರೂ, ಪ್ರಾಜೆಕ್ಟ್ ಹೆಚ್ಚಾಗಿ ನಮ್ಮ ಪ್ರಾಧ್ಯಾಪಕರು ಭ್ರಷ್ಟರಾದರು ಅಂತ. ನಿಜ ಹೇಳ್ತೀನಿ, ನನ್ನ ಎದುರು ಅನೇಕ ಉದಾಹರಣೆಗಳಿದಾವೆ. 5 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ತಗೊಂಡು 1 ಲಕ್ಷ ರೂಪಾಯಿ ಖರ್ಚು ಮಾಡಿ 4 ಲಕ್ಷ ರೂಪಾಯಿ ಕಿಸಿ ಹಾಕಿದ್ದು ನನಗೆ ಗೊತ್ತು. ಎಲ್ಲರೂ ಮಾಡೋದಿದೆ, ಇವತ್ತು ದಂಧೆ ಆಗಿದೆ. ಇವತ್ತು ಅದೇ ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನು ಹೇಳ್ತೀನಿ. ಕೆಲವೇ ಇದಾರೆ. ಇನ್ನೂ ನನ್ನ ಮಾತು ಮುಗುದಿಲ್ಲ. ಅದಕ್ಕೆ ಈಗ ರಹಮತ್ ತನಿಖೇರಿಯಿಂದ ನಾನು ಇವತ್ತ PhDಗಾಗಿ ನಡೆಯುವಂಥ ಸಂಶೋಧನೆ ನಮಗೆ ಗೊತ್ತದೆ. ಈಗ ಏನಂದ್ರೆ ಪ್ರಮೋಷನ್ಗಾಗಿ PhD ಮಾಡೋರು ಬಹಳ ಜನ ಇದ್ದಾರೆ. ಒಂದು ವೇಳೆ ನೀವು ಮಹಾಕಾವ್ಯ ಬರೆದ್ರೆ ನಿಮಗೆ ಪ್ರಮೋಷನ್ ಕೊಡ್ತೀವಿ ಅಂದ್ರೆ ನಮ್ಮ ಪ್ರೊಫೆಸರ್ಸ್ ಮಹಾಕಾವ್ಯ ಬರೀತಾರೆ ಅವರು. ಯಾಕೆ ಅವ್ರು PhD ಸಿಗೋದು, ಅವರು ಹಿಟ್ ಸಿಕ್ಕೋದು ಹ್ಯಾಂಗೆ ಮಾಡ್ಬೇಕಂತದ್ದು, ಅವ್ರಿಗೂ ಮಹಾಕಾವ್ಯ ಬರೆಯುವಂಥ ಒಂದು ಹಿಟ್ ಸಿಗ್ತದೆ. ಅವ್ರಿಗೆ 18 ಒಳ್ಳೆ ಇರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕಂತ. ಅದಕ್ಕಾಗಿ ಇವತ್ತೇನಾಗಿದೆ ಅಂತಂದ್ರೆ ಸಂಶೋಧನೆ, ಈ ರಹಮತ್ ತನಿಖೇರಿ ಕೆಲವು ಜನ ಹೇಳಿ ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡೋರು ಅದಾರೆ. ಆದ್ರೆ ಆ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಅದನ್ನ ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಸೇರಿಸ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು, ಸೇರಿಸ್ಕೊಳ್ಬೇಕು. ಅಂಥ ಪ್ರವೃತ್ತಿ ಕಡಿಮೆ ಇದೆ. ಅಂಥವನ್ನು ಓದೋಕ್ಕಿಂತ ಸುಮ್ಮನೆ ಯಾವುದೋ ಒಂದು ಉದ್ದೇಶಕ್ಕಾಗಿ, ಒಂದು ಪ್ರಮೋಷನ್ಕ್ಕಾಗಿ ನಾವು ಸಂಶೋಧನೆ ಮಾಡೋದೇ ಒಂದು ಪ್ರವೃತ್ತಿ ಇವತ್ತು ಬೆಳೆದು ಬಂದದ. ಇವತ್ತು ನೋಡಿ, ಇವತ್ತ ಉದಾಹರಣೆಗೆ ಅದು ಪ್ರವೃತ್ತಿ ಆಗಲ್ಲ ಸರ್, ವೃತ್ತಿ ಆಗುತ್ತೆ, ವೃತ್ತಿನೇ ಆಗ್ಯದ. ಈಗ ಪ್ರಜಾವಾಣಿಗಳು ಬರುವಂತ ತುಮಕೂರು ವಿಶ್ವವಿದ್ಯಾಲಯದ ಸಂಶೋಧನೆ ಬಗ್ಗೆ ನಾವು ನೋಡಿದ 4-6 ಎಂಥ ಲೇಖನಗಳು, ಕೆಂಡದಂಥ ಲೇಖನಗಳು, ಇಷ್ಟೆಲ್ಲ ಗುಪ್ತವಾಗಿ ನಡೆದು ನಮ್ಗೆ ಗೊತ್ತಿಲ್ಲದೆ 6 ತಿಂಗಳೊಳಗೆ ಅವನ ರಿಜಿಸ್ಟ್ರೇಷನ್ ಆಗ್ತಾ ಅವನು PhD ಬರ್ತದೆ. ಇಂಥವು ಎಲ್ಲ ಉದಾಹರಣೆಗಳದಾವ ನಮ್ಮಲ್ಲಿ. ಅದರಿಂದ ಇವತ್ತ ಸಂಶೋಧನೆಯನ್ನ ಒಂದು ಸೀರಿಯಸ್ ಆದಂಥ ಒಂದು ಕೆಲಸ ತಿಳ್ಕೊಂಡವ್ರು ಬಹಳ ಕಡಿಮೆ. ಸಾಮಾನ್ಯವಾಗಿ ಅದೊಂದೇನೋ ಒಂದು ಫಾರ್ಮುಲಾ ಆಗಿಬಿಟ್ಟದೆ, ಆ ರೀತಿ ಮುಂದುವರಿಸದೆ ಸಂಶೋಧನೆ. ಶೆಟ್ಟರ್ ಅವರೇನೋ ಇದಕ್ಕೆ ಹೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ರು. ಈಗಿನ ಸಂಶೋಧನೆಗೆ ಮಾತ್ರ ಸಂಬಂಧಪಟ್ಟಿದ್ದಾರೆ. ನಮ್ಮ ಹೆಚ್ಚು ಕಡಿಮೆ ನಮ್ಮ ಸಂಶೋಧನೆ ದೃಷ್ಟಿಕೋನ ಮಾತ್ರ ಸಂಬಂಧಪಟ್ಟ. ಹೌದು, ಕಳೆದ ಶತಮಾನದಲ್ಲಿ ಆದಂತಹ ಸಂಶೋಧನೆಗಳು ಈಗ ಆಗ್ತಾ ಇರತಕ್ಕಂಥ ಸಂಶೋಧನೆಗಳು ಸ್ವಲ್ಪ ಭಿನ್ನತೆ ಇದೆ. ಸ್ವಲ್ಪ ಅಲ್ಲ, ತುಂಬಾನೇ ಭಿನ್ನತೆ ಇದೆ, ವ್ಯತ್ಯಾಸ ಇದೆ. ಇದು ಒಂದು ಮುಖ. ಕಲಬುರ್ಗಿ ಅವರು ಹೇಳಿದ್ದು ಅದು ಒಂದು ಅವಸರದಲ್ಲಿ ಡಿಗ್ರಿಗಾಗಿನೇ ಸಂಪಾದನೆಗಾಗಿ ಮಾಡ್ತಕ್ಕದ್ದು ಅಂತ. ಇನ್ನೊಂದು ಮುಖ ಏನಿದೆ ಅಂತಂತ ಹೇಳಿದ್ರೆ 19ನೇ ಶತಮಾನದಲ್ಲಿ ಆಕರಗಳನ್ನು ನಾವು ಸಂಗ್ರಹಿಸೋದು, ಅದನ್ನು ಒದಗಿಸೋದು, ಅದ್ರ ಬಗ್ಗೆ ಮೂಲಭೂತವಾದ ಚರ್ಚೆಯನ್ನು ಮಾಡುವಂಥದ್ದು ಕಡೆಗೆ ಹೆಚ್ಚು ಗಮನ ಇತ್ತು. ಪಾಂಡಿತ್ಯ ಒಂದು ಪ್ರಧಾನವಾದಂಥ ಒಂದು ಪರಿಸರ. ಹೌದು, ಅಂದ್ರೆ ಪಾಂಡಿತ್ಯವನ್ನ ತೋರಿಸ್ಕೊಳ್ಳುವಂಥದ್ದು. ಅಲ್ಲ, ಈ ಪಾಂಡಿತ್ಯ ಅವಶ್ಯ ಇತ್ತು. ಅದು ಆ ಒಂದು ಕಾಲದೊಳಗೆ ಅದು ಅವಶ್ಯವಾಯಿತು. ಅಲ್ಲ, ಪಾಂಡಿತ್ಯ ಸಂಶೋಧನೆಯ ತಾಯಿ ಬೇರು, ಅದರಲ್ಲೇನು ಅನುಮಾನ ಇಲ್ಲ. ಆದ್ರೆ ಎಲ್ಲ ಪಂಡಿತರು ಕೂಡ ಸಂಶೋಧಕರಾಗಲಿಲ್ಲ. ಅವರು ಪಾಂಡಿತ್ಯವನ್ನ ತಮ್ಮ ಹತ್ರವೇ ಇಟ್ಕೊಂಡಿದ್ರು. ಅನೇಕರು ಕರಿಬಸವ ಶಾಸ್ತ್ರಿಗಳಿರ್ಬೋದು, ಮತ್ತೊಬ್ರು ಇರ್ಬೋದು, ಇವರೆಲ್ಲ ಪಂಡಿತರಾಗಿದ್ರು. ಆದ್ರೆ ಸಂಶೋಧನೆಯನ್ನ ಮಾಡಲಿಲ್ಲ. ಆದ್ರೆ ಪಾಂಡಿತ್ಯದ ಭಾರ ಇಲ್ಲದೆ ಅನೇಕರು ಮಾಡಿರುವಂತಹ ಸಂಶೋಧನೆಗಳು ನಮಗೆ ಆಧುನಿಕ ಕಾಲದಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ತಾ ಇದೆ. ಅದು ಒಂದು ಸಮುದಾಯಕ್ಕೆ ಸಂಬಂಧಿಸಿದ ಹಾಗೆ ಮಾಡಿದ ಕ್ಷೇತ್ರ ಕಾರ್ಯ ಇರ್ಬೋದು,
ಇಲ್ಲ ಒಂದು ಜನಪದ ಆಚರಣೆಯನ್ನು ಗುರುತಿಸುವಂತಹದ್ದಿರ್ಬೋದು, ಇಲ್ಲ ಒಂದು ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನು ಪತ್ತೆ ಹಚ್ಚುವಂತಹದ್ದಿರ್ಬೋದು. ಇಂಥವನ್ನ ಕೂಡ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮಲ್ಲಿ ಸಂಶೋಧನಾ ಕ್ಷೇತ್ರದ ಕ್ಷಿತಿಜವನ್ನು ವಿಸ್ತರಿಸದೇ ಇದ್ದರೆ ನಾವು ಯಾವುದನ್ನ ಸಂಶೋಧನೆ ಎನ್ನುವುದನ್ನ ಒಂದು ಕನ್ಸರ್ವೇಟಿವ್ ಆಟಿಟ್ಯೂಡ್ ನಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿಯೇ ಉಳಿದು ಬಿಡುತ್ತೆ ಅಂತ ಹೇಳಿ ತಮಗೆ ಅನ್ಸೋದಿಲ್ವಾ? ಖಂಡಿತ. ಇಲ್ಲಿ ಏನಾಗಿದೆ ಅಂದರೆ ಎರಡು ಮುಖಗಳು ನಮಗೆ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದ್ದಾರೆ. ನಮ್ಮ ಪೂರ್ವಜರು ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದಂಥವರಿಗೆ ಪಾಂಡಿತ್ಯ ಮುಖ್ಯವಾಗಿತ್ತು. ಅದು ಮುಖ್ಯವಾಗಿದ್ದಕ್ಕೋಸ್ಕರನೇ ಅವರು ಆ ಕ್ಷೇತ್ರದೊಳಗೆ ಸಾಕಷ್ಟು ದುಡಿದರು. ಆದರೆ ಅದರ ವ್ಯಾಖ್ಯಾನ ಏನಿದೆ ಅಲ್ಲ, ಆಕರಗಳ ವ್ಯಾಖ್ಯಾನ, ಅದನ್ನು ಅವರು ಸರಿಯಾಗಿ ಮಾಡಲಿಲ್ಲ ಅಂತಂತ ಹೇಳಿದರೆ ಅವ್ರ ಮೇಲೆ ಅಪವಾದನೆ ಮಾಡ್ತಾ ಇದೀವಿ ಅಂತಂತಲ್ಲ. ಆ ಕಾಲದಲ್ಲಿ ಆ ಗುರುತರವಾದಂಥ ಪ್ರಶ್ನೆಗಳು ಬರಲಿಲ್ಲ, ಅವರಿಗೆ ಇರ್ತಕ್ಕಂಥ ಪ್ರಶ್ನೆಗಳೇ ಬೇರೆ ಆಗಿದ್ದು. ಅದಕ್ಕೆ ಪಾಂಡಿತ್ಯಪೂರ್ವವಾದಂಥ ಈ ಒಂದು ಚರಿತ್ರೆ ಏನಿದೆ ಅದು ಸಾಮಾನ್ಯವಾಗಿ ಆಳಕ್ಕಿಳಿಯುತ್ತಾಗಲಿ ವಿಸ್ತಾರವನ್ನು ಪಡ್ಕೊಳ್ಳೋದಿಲ್ಲ, ಪರ್ಸ್ಪೆಕ್ಟಿವ್ ಇರೋದಿಲ್ಲ. ನಾನು ಇದಕ್ಕೊಂದು ಮೇಲಿದ ಮೇಲೆ ಒಂದು ಉದಾಹರಣೆಯನ್ನು ಹೇಳ್ತಾ ಇರ್ತೇನೆ. ವೃತ್ತಿಯಿಂದ ಇದ್ದಂಥ ಇತಿಹಾಸಕಾರರು, ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಇತಿಹಾಸಕಾರರು ಅಂದರೆ ಪ್ರೊಫೆಸರ್ಸ್ ಅನಿಸ್ಕೊಂಡವರು, ಯಾರು ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಲಿದ್ದ ಇಲ್ಲಿವರೆಗೂ ಅಂತಂತ ಹೇಳಿ ಒಂದು ನಾನು ಪ್ರಶ್ನೆಗಳನ್ನು ಮೇಲಿದ ಮೇಲೆ ಕೇಳ್ಕೊಳ್ತಾ ಇರ್ತೀನಿ. ಕನ್ನಡ ಬಂದಿದ್ದವರು ಅಂತಂತ ಹೇಳೋದಿಲ್ಲ ನಾನು, ಶಾಸನ ತಜ್ಞರನ್ನ ಇದನ್ನು ಹೊರಗಡೆ ಇಡ್ತೀನಿ. ನಾನು ಇತಿಹಾಸಕಾರರಾಗಿದ್ದಂಥವರು, ಪ್ರಾಧ್ಯಾಪಕರಾಗಿದ್ದಂಥವರು ಕನ್ನಡವನ್ನ ಎಷ್ಟು ಮಟ್ಟಿಗೆ ದುಡಿಸಿಕೊಂಡಿದ್ದಾರೆ ಅಂತಂದ್ರೆ ಕೆಲವರು ಮಾಡಿದ್ದಾರಲ್ಲ ಸರ್, ಪಿ ಬಿ ದೇಸಾಯಿ ಅವರು ಮಾಡಿದ್ದಾರೆ, ಕಪ್ಟಾರ ಕೃಷ್ಣರಾಯ್ ಮಾಡಿದ್ದಾರೆ. ಇಲ್ಲ ತಾವು ದಯಮಾಡಿ ಕೇಳಬೇಕು. ಶಾಸನ ತಜ್ಞರನ್ನು ಇದರಿಂದ ಹೊರಗಡೆ ಇಡಿ. ಅವರ ಭಾಷೆಯೇ ಅವರ ಮುಖ್ಯವಾದಂಥ ಕಸಬು. ಇತಿಹಾಸವನ್ನು ಸೃಷ್ಟಿ ಮಾಡಿದ ಶ್ರೀಕಂಠ ಶಾಸ್ತ್ರಿಗಳನ್ನು ಒಬ್ಬರನ್ನು ಬಿಟ್ಟರೆ ಆದರೂ ಕೂಡ ಅವ್ರು ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ ಆಗಲಿಲ್ಲ. ಅವರು ತಮ್ಮ ವಿದ್ವತ್ವವನ್ನೆಲ್ಲ ತಮ್ಮ ಜೊತೆಗೆ ತಗೊಂಡು ಹೋಗ್ಬಿಟ್ರು. ಉಳಿದವರು ಯಾರು ಉಳಿದ ಗಂಗಾಸ ತಲಕಾಡ್ ಅಂತಂತ ಹೇಳಿ ನಮ್ಮ ಕೃಷ್ಣರಾಯ ನನ್ನ ಗುರುಗಳು ಅವರು ಬರೆದಿದರು. ಆದರೆ ಗಂಗರ ಕಾಲದ ಯಾವೊಂದು ಕನ್ನಡ ಕೃತಿಗಳನ್ನಾಗಲಿ ಶಾಸನಗಳನ್ನಾಗಿ ಸರಿಯಾಗಿ ದುಡಿಸಿಕೊಳ್ಳಿಲ್ಲ. ಯಾಕಂದ್ರೆ ಅವರಿಗೆ ಕನ್ನಡದ ಆಕರಗಳನ್ನು ದುಡಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಇರಲಿಲ್ಲ. ಅದು ಇರಲಿ, ಅದು ಆ ಕಾಲದ ಒಂದೊಂದು ಸಂಶೋಧನೆಗೆ ಕಾಲಧರ್ಮ ಇರುತ್ತೆ, ಯುಗ ಧರ್ಮ ಇರ್ತದೆ. ಅವ್ರು ಏನ್ ಮಾಡ್ತಾರೋ ಆಗ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದ್ದಿಲ್ಲ. ಅದು ಪರಂಪರೆಯ ಬಗ್ಗೆ ಬಂದಾಗ ಮಾಡಬೇಕು ಅನ್ನುವಂಥದ್ದನ್ನು ಒಪ್ಪಣ. ಮತ್ತೆ ಗತ ಆಯಿತು. ಇಲ್ಲ, ಅದಲ್ಲ. ಪರಂಪರೆಯ ಬಗ್ಗೆ ಬಂದಾಗ ಒಂದು ಮಾತು, ಪರಂಪರೆಯನ್ನ ನಾವು ಪರಿಪೂರ್ಣವಾಗಿ ಅಲಕ್ಷಿಸಿದರೆ ನೀವು ಹೊಸದಾಗಿ ಒಂದು ಸೃಷ್ಟಿ, ಒಂದು ನಿರ್ಮಾಣ, ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾಡಬೇಕು ಅಂತಂತ ಹೇಳಿದ್ರೆ ಪರಂಪರೆಯನ್ನ ಜೀರ್ಣಿಸ್ಕೊಳ್ಬೇಕು. ಜೀರ್ಣಿಸಿಕೊಂಡು ಅದನ್ನ ಪಕ್ಕದಲ್ಲಿ ಇಟ್ಕೋಬೇಕು. ಬೇಕಾದಾಗ ಅದರ ಕಡೆಗೆ ನೋಡಬೇಕು. ಆದ್ರೆ ಅದನ್ನೇ ಅದಕ್ಕೆ ತೆಕ್ಕೆ ಬಿದ್ದರೆ ನೀವು ಹೊಸ ಒಂದು ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ನಮಗೆ ಮುಖ್ಯವಾಗಿ ಪ್ರಶ್ನೆ ಏನಂತಂದ್ರೆ, ಪರಂಪರೆಯನ್ನ ನಾವು ಬಗ್ಗೆ ಚರ್ಚೆ ಮಾಡೋಣ, ಅದನ್ನ ಗುರುತಿಸೋಣ, ಅದನ್ನು ಜೀರ್ಣಿಸ್ಕೊಳ್ಳೋಣ. ಜೀರ್ಣಿಸ್ಕೊಂಡವನಿಗೆ ಮಾತ್ರ ಅದನ್ನು ಪ್ರಶ್ನೆ ಮಾಡುವಂತ ಒಂದು ಹಕ್ಕಿರು ಸರ್. ಆ ಹಕ್ಕನ್ನು ನಾವು ಪಡ್ಕೊಳ್ಬೇಕಾದಾಗ ಮೊದಲು ಪರಂಪರೆಯನ್ನು ಜೀರ್ಣಿಸ್ಕೊಳ್ಬೇಕಾಗುತ್ತೆ. ಆದರೆ ಪರಂಪರೆಗೆ ನಾವು ಕಟ್ಟು ಬಿದ್ದರೆ ಅದೇ ನಮಗೆ ಆರಾಧನೆ ವಸ್ತು ಅಂತಂತ ಹೇಳಿ ಅಂದ್ರೆ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ಕಾಲ ಏನು ಬಂದಿದೆ ಅಂತಂತ ಹೇಳಿದ್ರೆ, ನಮ್ಮ 100 ವರ್ಷದ ಇತಿಹಾಸದ ಸಂಶೋಧನೆ ಏನಿದೆ, ಸಾಹಿತ್ಯದ ಸಂಶೋಧನೆ ಏನಿದೆ, ಶಾಸನದ ಸಂಶೋಧನೆ ಏನಿದೆ, ಆ ಕಾಲಕ್ಕೆ ಬೇಕಾದಂಥ ಸಂಶೋಧನೆಯನ್ನು ಪಂಡಿತರು ಮಾಡಿದ್ದಾರೆ. ಅದೆಲ್ಲವೂ ಪೂಜನೀಯ ಅಂತಂತ ಹೇಳಿ ನಾನು ತಿಳ್ಕೊಳ್ಳೋದಿಲ್ಲ. ಎಷ್ಟೋ ಅನುಕರಣೆಗಳಿದ್ದಾವೆ, ಎಷ್ಟೋ ಅನಾವಶ್ಯಕವಾದಂಥ ವಿಷಯಗಳು ಅದರಲ್ಲಿದ್ದಾವೆ. ಏಕಮುಖಿ ದೃಷ್ಟಿ ಇದೆ. ಅದಕ್ಕೋಸ್ಕರನೇ ಏಕಮುಖಿ ದೃಷ್ಟಿ ಇದ್ದದಕ್ಕೋಸ್ಕರನೇ ಅವರು ಆಕರಗಳನ್ನು ಬಳಸಬೇಕಾದಾಗ ಹಾಕಿದ ಹಾದಿ ಅದು ಮಾರ್ಗವಾಗಿ ನಮಗೆ ಅದರ ಸುತ್ತಲೂ ಇರ್ತಕ್ಕಂಥ ಹಾದಿಗಳು ನಮಗೆ ಸಿಗದಾಗ ಆಗಿರುತ್ತೆ. ಈ ಮಾರ್ಗವನ್ನು ನಾವು ಪ್ರಶ್ನಿಸಬೇಕಾದಂಥ ಒಂದು ಅವಶ್ಯಕತೆ ಈಗಿದೆ. ಅದನ್ನ ನಾವು ಮಾಡಲಿಕ್ಕೆ ಸಾಧ್ಯವಿದೆ, ನಾವು ದುಡಿಸಿಕೊಳ್ಳಲಿಕ್ಕೂ ಸಾಧ್ಯವಿದೆ. ಅವರು ಒಟ್ಟಂತ ವಸ್ತುವನ್ನೇ ತೆಗೆದುಕೊಂಡು ಪುನರ್ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರನೇ ನಾವು ಮೇಲಿದ್ದ ಮೇಲೆ ಹೇಳ್ತಾ ಇರೋದಂದ್ರೆ, ಆಕರಗಳು ಸತ್ಯವಲ್ಲ, ಆಕರಗಳನ್ನು ವ್ಯಾಖ್ಯಾನಿಸಿದಾಗ ಸತ್ಯ ಹೊರಗಡೆ ಬರ್ತದೆ. ಸರಿಗ ಬಹಳ ಮುಖ್ಯವಾಗಿ ಇವತ್ತಿನ ಈ ಪ್ರವೃತ್ತಿಗಳನ್ನು ಕುರಿತು ನಾವು ಹೇಳುವಂತಹ ಸಂದರ್ಭದಲ್ಲಿ ನಾವು ಹುಡುಕಿಕೊಳ್ಳಬೇಕಾದಂತಹ ಹೊಸ ಕ್ಷೇತ್ರಗಳಾಗಲಿ, ತಳೆಯಬೇಕಾದ ನಿಲುವುಗಳಾಗಲಿ ಯಾವ ತರ ಇರಬೇಕು? ಈಗ ನೀವು ಪಾಸ್ಟ್ ಅನ್ನ ಕುರಿತು ಹೇಳ್ತಾ ಇದ್ದೀರಿ, ಅದನ್ನ ಪುನರ್ ವ್ಯಾಖ್ಯಾನ ಮಾಡಬೇಕು, ಮಟ್ಟಬೇಕು, ಇದೆಲ್ಲ ನಿಜ. ಆದರೆ
ಇವತ್ತು ನಾವು ಸಂಶೋಧನೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅನೇಕ ಪ್ರವೃತ್ತಿಗಳು ಇತ್ಯಾದಿಗಳು ಇವುಗಳ ಹಿನ್ನೆಲೆಯಲ್ಲಿ ಹುಡುಕಿಕೊಳ್ಬೇಕಾದಂತಹ ಹೊಸ ಕ್ಷೇತ್ರಗಳು ಯಾವುವು? ತಮ್ಮಷ್ಟಕ್ಕೆ ತಾವೇ ಹೊರಗಡೆ ಬರ್ತವೆ. ಆ ಕರೆಗಳನ್ನ ಸರಿಯಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಈ ಪರಂಪರೆಯನ್ನ ಪಕ್ಕದಲ್ಲಿ ಅಲ್ಲ, ವ್ಯಾಖ್ಯಾನ ಬರಬಹುದು, ವ್ಯಾಖ್ಯಾನ ಬರಬಹುದು, ಕ್ಷೇತ್ರ ಬರುತ್ತಾ? ಕ್ಷೇತ್ರ ಬರುತ್ತಾ? ಸಮಾಜದ ಬಗ್ಗೆ ನಾನು ಹೇಳ್ತಾ ಇದ್ದು ಹೊಸ ಸಮಾಜಗಳನ್ನ ಅಂದ್ರೆ 19ನೇ ಶತಮಾನದವರೆಗೂ ಇಲ್ಲಿವರೆಗೂ ವೈದಿಕ ಸಮಾಜವನ್ನ ನಾವು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಅದರ ಬಗ್ಗೆ ದಾತ್ಯಗಳನ್ನು ಕೊಡೋದು, ಅಗ್ರಹಾರಗಳನ್ನು ನಿರ್ಮಾಣ ಮಾಡೋದು, ಅಗ್ರಹಾರಗಳನ್ನ ವಿದ್ಯಾ ಕೇಂದ್ರಗಳು ಅಂತಂತ ಹೇಳ್ಕೊಳ್ಳೋದು, ಘಟಿಕ ಸ್ಥಾನಗಳು ಇದ್ದು ಅಂತಂತ ಹೇಳೋದು, ಘಟಿಕ ಸ್ಥಾನಗಳು ಉನ್ನತ ಸ್ಥಾನಗಳಾಗಿ ವಿದ್ಯಾ ಕೇಂದ್ರಗಳಾಗಿ ವೈದಿಕ ವಿದ್ಯಾ ಕೇಂದ್ರಗಳಾಗಿದ್ವು, ಅದರಲ್ಲೇನು ಇಲ್ಲ ಆಗಿದ್ದಿಲ್ಲ. ಅದಕ್ಕೆ ಯಾತಕ್ಕಂತ ಹೇಳಿದ್ರೆ ನನ್ನೊಂದು ಪ್ರಶ್ನೆ ಇದೆ. ಒಂದು ಒಳ್ಳೆ ಕೇಂದ್ರ ಅಡ್ವಾನ್ಸ್ ಸೆಂಟರ್ಸ್ ಆಫ್ ಲರ್ನಿಂಗ್ ಅಂತಂತ ನಮಗೆ ಕಲ್ಪನೆ ಇದೆ. ಅದು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ? ಸರಿ, ಒಂದು ದೊಡ್ಡ ಕವಿಯನ್ನಾಗ್ಲಿ, ವಿಚಾರವಂತನನ್ನಾಗ್ಲಿ, ಅಥವಾ ಇನ್ಯಾವನಾದ್ರೂ ಮಾಡುತ್ತೆ. ಅಗ್ರಹಾರಗಳು, ಘಟಿಕ ಸ್ಥಾನಗಳು ಅಂತಹ ದೊಡ್ಡ ಕವಿಗಳನ್ನು ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ನೀವು ದಯಮಾಡಿ ತಿಳಿಸ್ಕೊಡಿ. ಬಂದಿಲ್ಲ. ಮೊದಲನೇ ಸಹಸ್ರಮಾನದಿಂದ ಕುಬ್ಜನಿಂದ ಹಿಡಿದು ರವಿಕೀರ್ತಿಯವರೆಗೂ ಯಾರೂ ಬ್ರಾಹ್ಮಣರಾಗಿರ್ಲಿಲ್ಲ, ಅಗ್ರಹಾರಕ್ಕೆ ಸಂಬಂಧಪಟ್ಟಂತವ್ರು ಇರಲಿಲ್ಲ. ಪಂಪನವರು ಕೂಡ ಆಮೇಲೆ ಅಗ್ರಹಾರ ಸಿಕ್ತವನಿಗೆ, ಮೊದಲು ಸಿಗಲಿಲ್ಲ. ಘಟಿಕ ಸ್ಥಾನಗಳು ಉನ್ನತ ಕೇಂದ್ರಗಳು ಆಗಿದ್ದವು ಅಂತಂತ ಹೇಳಲಿಕ್ಕೆ ನಾವು ಇಲ್ಲಿವರೆಗೂ ಹೇಳ್ಕೊಂತ ಬಂದಿದ್ವಿ. ಇದೊಂದು ಪರಂಪರೆ ಆಗಿಬಿಟ್ಟಿದೆ. ಈಗ ಆ ಪರಂಪರೆಯನ್ನು ನಾವು ಪಕ್ಕದಲ್ಲಿ ಇಟ್ಕೊಂಡು ನಾನು ನೋಡಿದಾಗ ನನಗೆ ಅನಿಸುತ್ತೆ ಅವು ಏನು ಘಟಿಕ ಸ್ಥಾನಗಳು ಸರ್ ಮತ್ತೆ ಆಗಿರ್ಲಿಲ್ಲ. ಮತ್ತೆ ನೀವು ಅದನ್ನು ಪುನರ್ವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ನಾನು ಕೇಳ್ತಾ ಇರೋದು, ಈಗ ಉದಾಹರಣೆಗೆ ನೀವು ಶಾಸನವನ್ನೇ ತಗೊಂಡು ಮಾಡಿದ್ರಿ, ಇಲ್ಲ ಆ ಕಾಲದ ಇತಿಹಾಸವನ್ನೇ ತಗೊಂಡು ಮಾಡಿದ್ರಿ. ನಮ್ಮಲ್ಲಿ ಈವರೆಗೂ ಕೂಡ ಅಲಕ್ಷಿತವಾಗಿದ್ದಂತಹ ಒಂದು ಕ್ಷೇತ್ರ ಅಂತ ಹೇಳಿ ನನಗೆ ಅನಿಸೋದು ಪ್ಯಾಲಿಯೋಗ್ರಫಿ ಅಥವಾ ಲಿಪಿ. ಅದಕ್ಕೆ ಸಂಬಂಧಪಟ್ಟಾಗ ನೀವು ಕೆಲಸ ಮಾಡಿದ್ದೀರಿ. ಅಂದ್ರೆ ಈಗ ಇರುವಂತಹ ದಾಖಲೆಗಳಲ್ಲೇ ಅಥವಾ ಇರುವಂತಹ ಸಂಗತಿಗಳಲ್ಲೇ ಹುಡುಕಿಕೊಳ್ಳಬೇಕಾದಂತಹ ಕ್ಷೇತ್ರಗಳು ಪ್ರಾಯ ನಮ್ಮ ಕಣ್ಣು ಮುಂದೆನೇ ಇವೆ. ಆದ್ರೆ ಅವನ್ನ ನಾವು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಆ ಹಿನ್ನೆಲೆ ಒಳಗೆ ನಾನು ಕೇಳ್ತಾ ಇದ್ದೀನಿ, ನಮ್ಮ ಇವತ್ತಿನ ಯುವಕರಾಗಲಿ ಅಥವಾ ಅಧ್ಯಾಪಕರಾಗಲಿ ಇಲ್ಲ ಸಂಶೋಧಕರಾಗಲಿ ಹುಡುಕಿಕೊಳ್ಳಬೇಕಾದ ಹೊಸ ಕ್ಷೇತ್ರಗಳು ಯಾವುವು? ಅದು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದಾಗೆ ಮಾತ್ರ ಅಲ್ಲ, ಆಧುನಿಕ ಕಾಲಕ್ಕೆ ಸಂಬಂಧಿಸಿದಾಗ ಕೂಡ ನಾನು ಕೇಳ್ತಾ ಇದ್ದೀನಿ. ಉದಾಹರಣೆಗೆ ಈಗ ಆಧುನಿಕ ಕಾಲದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಬರೆಯುವಂತಹ ಸಂದರ್ಭದಲ್ಲಿ ಮುದ್ದಣನವರೆಗೂ ಬರ್ತೀವಿ. ಮುದ್ದಣ ಆದ ಕೂಡಲೇ ನಾವು ಬಿ ಎಂ ಶ್ರೀಕಂಠಯ್ಯನವ್ರ ಬಗ್ಗೆ ಮತ್ತೆ ಜಂಪ್ ಮಾಡಿಬಿಡ್ತೀವಿ. ನಾವು ಮುದ್ದಣ ಮತ್ತು ಬಿ ಎಂ ಶ್ರೀಕಂಠಯ್ಯನವ್ರ ನಡುವೆ ಇರುವಂತಹ ನವೋದಯ ಪೂರ್ವದ ಅಥವಾ ಆಧುನಿಕ ಪೂರ್ವದ ಸಾಹಿತ್ಯ ಏನಿದೆ, ಆ ಸಾಹಿತ್ಯದ ಕಾಲದಲ್ಲಿ ಹೊಸದಾದಂತಹ ದೃಷ್ಟಿಕೋನಗಳನ್ನು ಕೊಟ್ಟಂತಹ ಅನೇಕ ಲೇಖಕರು ಕವಿಗಳು ಇದ್ದಾರೆ. ಬರೀ ಲೇಖಕರು ಪಂಡಿತರು ಇವರುಗಳು ಮಾತ್ರ ಅಲ್ಲ, ಪತ್ರಿಕೆಗಳನ್ನು ನಡೆಸಿದಂಥವರಿದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದಂಥವರಿದ್ದಾರೆ, ಅಥವಾ ಬೇರೆ ಬಗೆಯದಾದಂತಹ ಸಾಧನೆಗಳನ್ನು ಮಾಡಿದವರಿದ್ದಾರೆ. ಇವು ನಮಗೆ ಹೊಸ ಕ್ಷೇತ್ರಗಳಾಗಬೇಕು ಅಲ್ವಾ? ಅದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಯುವಕರಾಗಲಿ ಅಥವಾ ಬೇರೆಯವರಾಗಲಿ ಹುಡುಕಿಕೊಳ್ಳಬೇಕಾದ ಹೊಸ ಕ್ಷೇತ್ರಗಳು ಯಾವುವು ಅನ್ನುವಂತಹದ್ದನ್ನ ನಾನು ಕೇಳ್ತಾ ಇದ್ದೇನೆ. ನೀವು ಕೇಳಿದ ಪ್ರಶ್ನೆಗೆ 3 ಉತ್ತರಗಳು ಬೇಕಾಗ್ತವೆ. ಒಂದು, ಈ ಪ್ಯಾಲಿಯೋಗ್ರಫಿ ಅಥವಾ ಬರಹದ ಬಗ್ಗೆ ಬಂದಾಗ ಸ್ವಲ್ಪ ವೇಗವಾಗಿ ಹೇಳಬೇಕು ಸರ್, ಈಗ ನಮ್ಮ ಗೋಷ್ಠಿ ಕೊನೆಗೆ ಬರ್ತಾ ಇದೆ, ವಿಸ್ತರಿಸ್ತಾ ಇದ್ದೀರಿ. ಇಲ್ಲಿವರೆಗೇನು ಶಾಸನ ತಜ್ಞರು ಒಂದು ವರ್ಗ ಇತ್ತು. ಅವರು ಸೃಷ್ಟಿಸಿಕೊಟ್ಟಂತ ಟೆಕ್ಸ್ಟ್ ಅನ್ನು ನಾವು ಅವರು ಕೊಟ್ಟಿದ್ದಾರೆ ಸಾಕು ಅಂತಂತ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಮತ್ತು ಅವು ನಮಗೆ ಕೈಗೆ ಸಿಗ್ತಿರ್ಲಿಲ್ಲ. ಈಗ ಹೊಸ ತಾಂತ್ರಿಕ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡು, ಕಂಪ್ಯೂಟರ್ನ ಉಪಯೋಗ ಮಾಡಿಕೊಂಡು ನಾನೊಂದು ಪ್ರಯೋಗವನ್ನು ಮಾಡಿದ್ದೀನಿ. ಏನು ಪ್ರಯೋಗ ಅಂತಂದ್ರೆ, ಒರಿಜಿನಲ್ ಶಾಸನಗಳನ್ನು ತೆಗೆದುಕೊಂಡು ಅದು ಪ್ರತಿಯೊಂದು ಒಂದು ಲೆಟರ್ ಏನಿರುತ್ತೆ, ಅಕ್ಷರ ಏನಿರುತ್ತೆ, ಅಕ್ಷರವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಕಂಪ್ಯೂಟರ್ ಮೂಲಕ ಅಂತ ಅನ್ನೋದನ್ನು ಒಂದು ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ. ಅದು ಯೂನಿಕೋಡ್ ಸಿಸ್ಟಮ್ನಲ್ಲಿ ಬಹುಶಃ ಅದು ಬಂದರೆ, ಇವತ್ತು ನಾನು ತಾರಾನಾಥ್ ಅಂತ ಹೇಳಿ ನಾನು ಅಕ್ಷರದಲ್ಲಿ ಬರೆದ್ರೆ ಕದಂಬರ ಕಾಲದ ತಾರಾನಾಥನ್ನು ತೋರಿಸ್ರಿ ಅಂತಂದ್ರೆ ಅವರಿದ್ರೆ ಅದೇ ಕದಂಬರ ತಾರಾನಾಥ್ ಬರ್ತಾನೆ. ಕದಂಬರ ತಾರಾನಾಥನ್ನು ತೋರಿಸಿ ಅಂತಂತ ಹೇಳಿ ಅಲ್ಲಿ ಬರೆದು ನಾವು ಈಗಿನ ತಾರಾನಾಥ್ ಅದು ಬರುತ್ತೆ, ಅದು ಯೂನಿಕೋಡ್ ಸಿಸ್ಟಮ್ನಲ್ಲಿ ಬರುತ್ತೆ ಅಂತ. ಇದು ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿದೆ. ನನ್ನ ಇತ್ತೀಚಿನ ಗ್ರಂಥದೊಳಗೆ ಅದರದ್ದು ಒಂದು ಮುನ್ನುಡಿಯನ್ನು ಕೊಟ್ಟಿದ್ದೀನಿ. ಇದು ಒಂದನೇದು. ಎರಡನೇದು, ನಮಗೊಂದು ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಚರಿತ್ರೆ ಬಗ್ಗೆ ಒಂದು ಏನಿದೆ ಅಂದರೆ, ಚರಿತ್ರೆಗಳನ್ನ ನಾವು ಸಾಹಿತ್ಯವನ್ನು ಅವಸರದಿಂದ ಮತ್ತು ಅವಶ್ಯಕತೆಯಿಂದ, ಆಗಿನ ಕಾಲದ ಅವಶ್ಯಕತೆಯಿಂದ ನಾವು ಅಭ್ಯಾಸ ಮಾಡಬೇಕಾದಾಗ ಎಷ್ಟೋ ಸಾಹಿತ್ಯವನ್ನು ನಾವು ಅನುಲಕ್ಷಿಸಿದ್ದೇವೆ, ಬಿಟ್ಬಿಟ್ಟಿದ್ದೀವಿ. ಒಂದು 16ನೇ ಶತಮಾನದಿಂದ ಆದ ನಂತರ ಬರ್ತಕ್ಕಂಥ ಈ ಚರಿತೆಗಳು ಅಂತಂತ ಹೇಳಿದೆ, ಉತ್ತಮ ಸಾಹಿತ್ಯವಲ್ಲದ ಒಂದು ಚರಿತೆ, ಅದು ಒಂದು ವರ್ಗ. ಸರ್, ಇದು ಎರಡನೇ ಚೀಟಿ ಬರ್ತಾ ಇದೆ, ನಮ್ಮ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಚರಿತೆಗಳು ಬಂದಿದ್ದಾಗ ನಾವು ಇಲ್ಲಿವರೆಗೂ ಅನಾದರಣ ಮಾಡಿದ್ವಿ.
16ನೇ ಶತಮಾನದ ನಂತರ ಬಂದಂತ ಈ ಸಣ್ಣ ಪುಟ್ಟ ಸ್ಥಳೀಯ ಕಾರ್ಕಳದ ಮಹತ್ವಗಳ- ಗೊಮ್ಮಟೇಶ್ವರ ಚರಿತೆ ಇರ್ಬೋದು, ಮತ್ತೊಂದು ಯಾವುದೇ- ಇರ್ಬೋದು, ಯಾವುದೇ ಅದಕ್ಕೆ ಚರಿತ್ರೆ ಸಂಬಂಧಿಸಿದಾಗ ಬೇಕಾದ್ರೂ ತಾವು ಹೇಳ್ತಾ ಇದ್ದೀವಿ. ಇದನ್ನು ನಾವು ಹೊರಗಡೆ ತೆಗೆದುಕೊಂಡ್ರೆ ನಮ್ಮ ಇತಿಹಾಸದ ಒಂದು ಚೌಕಟ್ಟೆ ಬದಲಿ ಆಗಬಹುದು. ಅಂದ್ರೆ ಹೇಳುವಂತಹದ್ದು ಈ ಆಧುನಿಕ ಕಾಲದಲ್ಲಿ ಕೂಡ ಅಂತ ಅಲಕ್ಷಿತ ಕ್ಷೇತ್ರಗಳಿವೆ, ಆ ಅಲಕ್ಷಿತ ಕ್ಷೇತ್ರಗಳನ್ನ ಕುರಿತು ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು. ಸರ್, ತಮಗೊಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆ 3 ಪ್ರಶ್ನೆಯನ್ನು ಮಾತ್ರ ನಾನು ಕೇಳಿ ವಿರಮಿಸ್ತೇನೆ. ಹಿಂದಿನ ಸಂಶೋಧನೆಗಳು ಏಕಮುಖವಾಗಿ ಹರಡಿಕೊಂಡಿವೆ. ಜನಪದದ ಆಕರನ್ನು ಪರಿಗಣಿಸಿಲ್ಲ ಅಲ್ಲವೇ ಸರ್? ಈಗ ಮತ್ತೆ ಇತಿಹಾಸವನ್ನು ಮರುಕಟ್ಟಬೇಕಾಗಿದೆ. ನಿಜವಾಗಿಯೂ ಇತಿಹಾಸವನ್ನ ಮರುರಚನೆ ಮಾಡುವ, ಮರು ವ್ಯಾಖ್ಯಾನ ಮಾಡುವ ಅವಶ್ಯಕತೆ ಯಾವ ಕಾಲಕ್ಕಿದ್ದಿದ್ದೇ ಇವತ್ತು ಅದು ಮರು ವ್ಯಾಖ್ಯಾನ ಅವಶ್ಯಕತೆ. ಈಗ ಜನಪದ ಹೇಳಿದ್ರಿ, ಇಲ್ಲಿವರೆಗೆ ನಾವು ಜನಪದವನ್ನು ಬಳಸ್ಕೊಂಡಿರಲಿಲ್ಲ. ಕಳೆದ 25-30 ವರ್ಷಗಳಿಂದ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀವಿ. ನೋಡಿ, ನಾನು ಬಪ್ಪಗೊಂಡನಹಳ್ಳಿ ಅಂತ ಒಂದು ಹಳ್ಳಿಗೆ ಹೋಗಿದ್ದೆ. ಹೋದಾಗ ಅಲ್ಲಿ ದಲಿತರು ಬಸವಣ್ಣ ಬಗ್ಗೆ ಒಂದು ಹಾಡ ಹಾಡಿದರು. ಏನು, ಬಸವಣ್ಣ ನೀನು ಗುರು ಇಲ್ಲದ ಗುಡ್ಡ ಅಂತ ಹೇಳಿದರು. ಅಂದ್ರೆ ಅವನಿಗೆ ಗುರುನೇ ಇಲ್ಲ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ, ಒಬ್ರು ಜಾತವೇದ ಮುನಿ ಅವ್ನ ಗುರು ಇದ್ದತ್ ಒಬ್ಬ ಹೇಳೋದು, ಈಶಾನ್ಯ ಶಿವ ಒಬ್ಬ ಇದ್ದದ್ ಮತ್ತೊಬ್ಬ ಹೇಳೋದು. ತಮ್ಮ ಬಸವಣ್ಣ ತಲೆ ಮೇಲೆ ತಮ್ಮ ಗುರುತ್ವವನ್ನು ಹೇರಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಆದ್ರೆ ಜಾನಪದರ ಮಾತ್ರ ಸತ್ಯ ಅದು ನಾನೇ ಇಟ್ಕೊಂಡವರು, ನೀನು ಗುರು ಇಲ್ಲದ ಗುಡ್ಡ ಅಂತ. ಅಂದ್ರೆ ಅವ್ರಿಗೆ ಗುರುನೇ ಇಲ್ಲ ಅಂತ. ಹೀಗೆ ಅನೇಕ ಸಣ್ಣ ವಿಷಯಗಳಿದ್ರೂ ಸಹ ಎಷ್ಟು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾವ ಅಂತಲಕ್ಕೆ ನಮಗೆ ಇದರಿಂದ ಸಾಧ್ಯ ಆಗ್ತದೆ. ಆದ್ದರಿಂದ ಬೇರೆ ಬೇರೆ ವಿಷಯಗಳನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಮತ್ತು ಏಕಮುಖವಾಗಿರುವ ಸಂಶೋಧನೆ ಇವತ್ತು ಬಹುಮುಖಿಯಾಗಿ ನಡೆದಿದೆ, ಆದರೆ ಮಾಡೋರು ಕಡಿಮೆ. ಸಾಮಾನ್ಯವಾಗಿ ಇದು ಒಂದು ಅಧ್ಯಯನ, ಒಂದೇನೋ ಕಲಬುರ್ಗಿ ಒಂದು ಅಧ್ಯಯನ. ಏನ್ರಿ ಇದು? ಮೊನ್ನೆ ಒಬ್ಬರು ಪ್ರೊಫೆಸರ್ ಭೇಟಿಯಾಗಿದ್ರು. ಅವ ಕಾಲೇಜ್ ಪ್ರೊಫೆಸರ್ ಅದಾನ. ಅವನ ಬಗ್ಗೆ ಒಂದು ಅಧ್ಯಯನ ಅಥವಾ PhD ಮಾಡ್ಯಾರ. ಆ ಪ್ರೊಫೆಸರೇ ಭೇಟಿ ಅಂತ ನನಗೆ. ನಾ ಸುಮ್ಮನೆ ಕೇಳಿದ ಅವಾಗ, ಏನ್ರಿ ನಿಮ್ಮ ಬಗ್ಗೆ PhD ಮಾಡ್ಯಾರಲ್ರಿ, ಭಾಳ ಚೆನ್ನಾಗಿ ಬರ್ದಾರ್ರಿ ಅಂತ. ಸರ್ ಅವೇನು ಬರ್ದಾರ್ರಿ ಸರ್, ನಾನೇ ಬರೆದು ಕೊಟ್ಟಿರ್ರಿ ಅಲ್ಲ. ಇದು ನಮ್ಮ ಸಂಶೋಧನೆ. ಇದು ಈ ಕಾಲದ ಪ್ರವೃತ್ತಿಯಲ್ಲಿ ಸೇರಿಸಲಾಗದಂತಹ ಸಂಗತಿ ಅದು. ಸರ್, ಬೇಗ. ಸಿರೇಹಳ್ಳಿ TP ನಾಯಕ್ ಅವರು ನನಗೊಂದು ಪ್ರಶ್ನೆ ಕೇಳಿದ್ದಾರೆ. ಮೊದಲ ಸಹಸ್ರಮಾನದಲ್ಲಿ ಶೂದ್ರರಿಗೆ ಸಂಸ್ಕೃತ ಕಲಿಯುವ ಆಸಕ್ತಿಯೂ ಇರಲಿಲ್ಲ ಎಂದಿರಿ. ದಯಮಾಡಿ ನಾನು ಅದನ್ನು ಹೇಳಲಿಲ್ಲ. ಇಲ್ಲ, 1 ಸೆಕೆಂಡು. ನಾನು ಹೇಳಿದ್ದೇನಂತಂದ್ರೆ, ಬ್ರಾಹ್ಮಣರೇ ಸಂಸ್ಕೃತವನ್ನು ಕಲಿತಾ ಇರಲಿಲ್ಲ. ಆದರೆ ವಿಶ್ವಕರ್ಮಿಗಳು ಸಂಸ್ಕೃತ ದಾಖಲೆಗಳನ್ನು ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದು ಬರೆದಿದ್ದಾರೆ. ಒಂದು ನಿಮಿಷ. ಇಲ್ಲ ಇದು ದೊಡ್ಡ ಬ್ರಾಹ್ಮಣೀಕರಣ. ಇನ್ನೊಂದು ಏನಾಗುತ್ತಂದ್ರೆ, ನೀವು ಶೂದ್ರ ಅನ್ನೋ ಒಂದು ಪ್ರಶ್ನೆಯನ್ನ ನೀವು ಎತ್ತಿದಾಗ, ಶೂದ್ರ ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ, ಈ ಶೂದ್ರದ ಡೆಫಿನೇಷನ್ ಏನಿದೆ ಬಹಳ ಕಷ್ಟದ ಡೆಫಿನೇಷನ್ ಇದು. ತೇಲಿಸಿಕೊಂಡು ಮಾಡಿದಂತ ಈ 100 ವರ್ಷದ ಶೂದ್ರದ ಡೆಫಿನೇಷನ್ ಇದೆ, ಇದು ಒಪ್ಪಿತವಾದಂತಹ ಶೂದ್ರರಲ್ಲ. ಶೂದ್ರ ಅನ್ನೋದು ಅಸ್ಪೃಶ್ಯನಿಂದ ಹಿಡಿದು ಬ್ರಾಹ್ಮಣನ ಕೆಳಗಿನ ಮಟ್ಟದಲ್ಲಿ ಇದ್ದಂಥವರೆಲ್ಲರೂ ಶೂದ್ರರೇ. ನಮ್ಮಲ್ಲಿ ಅಬ್ರಾಹ್ಮಣರೆಲ್ಲರೂ ಶೂದ್ರರೇ. ಅವರ ಸ್ವಶಕ್ತಿಯಿಂದ ಅವರು ಬೇರೆ ಬೇರೆ ವರ್ಗಕ್ಕೆ ಏರಿದವರು ಅಂತ ಹೇಳಿ. ಆಮೇಲೆ ಎರಡನೇ ಇದು ಮನುಸ್ಮೃತಿಯ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಅಂತಂತ. ಯಾರು ಮನಸ್ಸು, ಯಾರ ಸ್ಮೃತಿ, ಯಾವ ಕಾಲದವನವನು, ಅವನ ಪತ್ತೆ ಇಲ್ಲ. ಆದರೆ ಅವನ ಗ್ರಂಥ ಇದು ಮನುಸ್ಮೃತಿಯ ಗ್ರಂಥ ಅಂತಂತ ಹೇಳಿ ನಮಗೆ ಸಿಕ್ಕಿದೆ, ಹೇಳಿದ್ದಾರೆ. ಅದರ ವ್ಯಾಖ್ಯಾನಗಳು ನಡೆದಿದ್ದಾವೆ. ಶಾಸನಗಳನ್ನು ತೆಗೆದುಕೊಂಡು ನೋಡಿದರೆ, ಅಂದರೆ ವಸ್ತುನಿಷ್ಠವಾದಂಥ ಒಂದು ಸಮಾಜವನ್ನು ತೆಗೆದುಕೊಂಡು ನೋಡಿದರೆ, ನಾನು ಈ ಪ್ರಶ್ನೆಯನ್ನ ಇಟ್ಕೊಂಡು ಸುಮಾರು 2 ವರ್ಷ ಸಂಶೋಧನೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನ ಮೊದಲನೇ ಸಹಸ್ರಮಾನದ 2000 ಶಾಸನಗಳಲ್ಲಿ ವರ್ಣ, ಜಾತಿ, ಕುಲ ಈ 3 ಪದಗಳು ಬರುವುದಿಲ್ಲ. ಕಡೆ ಪ್ರಶ್ನೆ ಜೊತೆಗೆ ಈ ಗೋಷ್ಠಿ ಅಥವಾ ಈ ಸಂವಾದ ಕೊನೆಗೊಳ್ತದೆ. ಗೋಗಿ ಅವರು ಕನ್ನಡ ಶಾಸನಗಳಲ್ಲಿ ಸಾಕಷ್ಟು ಕೆಲಸವನ್ನ ಶಾಸನ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರು ಅನೇಕ ಗುಲ್ಬರ್ಗ, ಸುರಪುರ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಗೋಗಿ ಅವರೇ, ಈಗ ಈ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ನೀವು ಕೆಲಸ ಮಾಡಿರೋ ಹಾಗೇನೆ ಅಲ್ಲಿ ಆ ಅವಧಿಯ ಒಳಗೆ ನೀವು ಮಾಡದಂತಹ ಶಾಸನಗಳಲ್ಲಿ ಕಾಣಿಸ್ಕೊಂಡಂತಹ ಈ ತಳವರ್ಗದ ಕೆಲವು ಪಂಗಡಗಳು ಇತ್ಯಾದಿಗಳು ಇವೆಯಲ್ಲ, ಅವುಗಳನ್ನ ಬಗ್ಗೆ ನೀವೇನು ಹೇಳ್ತೀರಿ, ಏನು ಎತ್ತ ಅನ್ನುವಂತ? ಕನ್ನಡ ಶಾಸನಗಳಲ್ಲಿ ಇದುವರೆಗೂ ಪ್ರಕಟವಾಗಿರೋದು ಸುಮಾರು 35,000 ಅಂತ ಇದೆ. ಆ ಎಲ್ಲ ಶಾಸನಗಳನ್ನ ಇಟ್ಕೊಂಡು ನೋಡಿದಾಗ್ಯೂ ಕೂಡ
ಕೆಳವರ್ಗದವರ ಬಗ್ಗೆ ನಮಗೆ ಪ್ರಸ್ತಾಪ ಬರೋದು ಕೇವಲ ವೀರಗಲ್ಲುಗಳು ಆತ್ಮಬಲಿದಾನ ಶಾಸನಗಳಲ್ಲಿ ಮಾತ್ರ. ಇನ್ನುಳಿದಂತೆ ದಾನ ದತ್ತಿಗಳನ್ನು ಕೊಟ್ಟ ಪ್ರಸ್ತಾಪಗಳು ಕೂಡ ತುಂಬಾ ಕಡಿಮೆ ಇದೆ. ಆದ್ರೆ ಅಲ್ಲಿಯೂ ಸಹ ಈ ಕಮ್ಮಾರರ ಬಗ್ಗೆ ಹೆಚ್ಚಿನ ವಿವರಗಳು ಸಿಗ್ತವೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ವೀರರೆಲ್ಲರೂ ಕಮ್ಮರ, ನಾಗ, ಕೇತ, ಮಲ್ಲ, ಬೋವ, ತಿಪ್ಪ ಇಂಥ ಹೆಸರುಗಳೇ ಕಾಣಿಸ್ತವೆ. ಇದು ನನಗೆ ಸ್ವಲ್ಪ ಕುತೂಹಲವನ್ನ ಕೆರಳಿಸಿದಂತಹ ಅಂಶ. ಯಾಕೆಂದ್ರೆ ಈ ಕಮ್ಮಾರರ ಬಗ್ಗೆನೇ ಯಾಕೆ ಇಷ್ಟೊಂದು ವೀರಗಲ್ಲುಗಳು ಸಿಗ್ತವೆ ಅಂತ ಅನ್ನೋದು ಬಹುಶಃ ಆ ಕಾಲದೊಳಗೆ ಶೆಟ್ರು ಸರ್ ಹೇಳಿದ ಹಾಗೆ ಈ ವಿಶ್ವಕರ್ಮಿಗಳು ಈ ಶಾಸನವನ್ನ ಬರೆಯುವಂಥವ್ರು ಮತ್ತು ಶಾಸನವನ್ನ ಕೆತ್ತುವಂಥವ್ರು ಶಿಲ್ಪಿಗಳು ಕೂಡ ಅವರೇ ಆಗಿರೋದ್ರಿಂದ ತಮ್ಮ ಸಮುದಾಯದವರು ಈ ರೀತಿ ಮರಣವನ್ನ ಹೊಂದಿದಾಗ ಅವರನ್ನ ಹೆಸರನ್ನ ಚಿರಸ್ಥಾಯಿಯನ್ನ ಮಾಡ್ಲಿಕ್ಕಾಗಿ ಇಂಥ ವೀರಗಲ್ಲುಗಳನ್ನ ಹೆಚ್ಚಾಗಿ ನಿಲ್ಲಿಸಿದ್ರು ಅಂತ ನನಗೆ ಅನ್ನಿಸ್ತದೆ. ತಾವೆಲ್ಲರೂ ಕೂಡ ನಾವು ಕೇಳಿದಂತಹ ಕೆಲವು ಅನುಮಾನಗಳು ಇತ್ಯಾದಿಗಳು ಇವುಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಸಭೆ ಕೂಡ ಸಾವಧಾನದಿಂದ ಆಲಿಸಿದೆ. ಈಗ ಪ್ರಾಯ ವೇದಿಕೆಯ ಎಲ್ಲರಿಗೂ ಧನ್ಯವಾದಗಳು.